ಜೀವದ ಲಕ್ಷಣದಿಂದ ಅದನ್ನು ತಿಳಿಯುವ ಸಾಹಸಕ್ಕೆ ಬಿದ್ದು ಅಪಯಶ ಹೊಂದುತ್ತೇವೆ. ಹಾಗಾದರೆ ಜ್ಞಾನ ಪಡೆಯುವುದಾದರೂ ಏನು ಎಂದು ಕೇಳಿದರೆ, ಆತ್ಮನು ಸರ್ವ ಲಕ್ಷಣ ರಹಿತನಿದ್ದರಿಂದ ಅವನನ್ನು ಬುದ್ಧಿಯಿಂದ ತಿಳಿಯಲಿಕ್ಕೆ ಬಾರದು. ಆದರೂ ಸಹ ಅವನು ಸ್ವಾನುಭವ ಐಕ್ಯಗಮ್ಯನಿರುವನು ಎಂಬುದನ್ನು ಅರಿಯಬೇಕು. ಆತ್ಮನ ಪರಿಪೂರ್ಣ ಜ್ಞಾನ ಸ್ವರೂಪವನ್ನು ನೋಡಲಿಕ್ಕೆ ಯಾವ ಸಾಧನಗಳ ಅವಶ್ಯಕತೆನೂ ಇಲ್ಲ. ಆತ್ಮನ ಪರಿಪೂರ್ಣ ಜ್ಞಾನ ಸ್ವರೂಪವನ್ನು ನೋಡಲಿಕ್ಕೆ ಯಾವ ಸಾಧನಗಳ ಅವಶ್ಯಕತೆನೂ ಇಲ್ಲ. ಅದು ಸ್ವಯಂ ಪ್ರಕಾಶವದೇ. ಸೂರ್ಯನ ನೋಡಲಿಕ್ಕೆ ಯಾವ ದೀಪದ ಕಾರಣವೂ ಇಲ್ಲದಂತೆ ಆತ್ಮನನ್ನು ನೋಡ್ಲಿಕ್ಕೆ ಚಕ್ಷುರಾದಿ ಯಾವ ಇಂದ್ರಿಯಗಳು ಬೇಕಾಗಿಲ್ಲ, ಮನಸ್ಸು ಬೇಕಾಗಿಲ್ಲ, ಬುದ್ಧಿಯ ಅವಶ್ಯಕತೆ ಇರುವುದಿಲ್ಲ. ಸ್ವಯಮೇವ ಜ್ಞಾನ ಸ್ವರೂಪ ಆತ್ಮನನ್ನು ನೋಡುವುದಕ್ಕೆ ಅಥವಾ ಅವನ ಅನುಭವ ಪಡೆಯುವುದಕ್ಕೆ ಯಾವ ಅಂಜನದ ಕಾರಣವೂ ಬೀಳದು. ಎಂತಲೇ ಅದಕ್ಕೆ ನಿರಂಜನ ಅಂತ ಹೇಳಿ ಅಂದ್ರು. ಯಾವುದು ಮನಸ್ಸಿನಿಂದ ಪ್ರಕಾಶಿಸಲ್ಪಡುವುದಿಲ್ಲವೋ ಆದರೆ ಅದೇ ಮನಸ್ಸನ್ನು ಪ್ರಕಾಶಿಸುವುದು ಆ ವಸ್ತುವೇ ಆತ್ಮವಾಗಿದೆ. ಅದರ ಬೆಳಕಿನಿಂದಲೇ ಮನ ಬುದ್ಧಿಯಾದಿಗಳು ಬೆಳಕು ಹೊಂದುತ್ತವೆ. ಆತ್ಮಾನುಭವವನ್ನು ಪಡೆಯಬೇಕಾದ್ರೆ ನಡುವೆ ಬಂಧ ಈ ಉಪಾಧಿಗಳನ್ನು ತೆಗೆದು ಹಾಕಿದರೆ ಸಾಕು. ನಡೆಯುತ್ತಕ್ಕಂಥ ಬಂಧನಾದಿ ಉಪಾಧಿಗಳನ್ನು ತೆಗೆದು ಹಾಕಿದರೆ ಸಾಕು. ನೋಡುವುದನ್ನು ಬಿಟ್ಟು, ಕಲ್ಪನಾ ಮಾಡುವುದನ್ನು ಬಿಟ್ಟು, ನಾನು ಎಂಬ ಅಹಂಕಾರವನ್ನು ಬಿಟ್ಟು, ಹೀಗೆ ಎಲ್ಲವನ್ನು ತೆಗೆದೊಗೆದು ಇದ್ದಕ್ಕಿದ್ದಂತೆ ಉಳಿದು ಬಿಟ್ಟರೆ ಆತ್ಮನ ಅನುಭವ ತನ್ನ ತಾನೇ ಬರುತ್ತದೆ. ಎಲ್ಲವನ್ನು ನಿರಂತರ ಮಾಡಿದ ಮೇಲೆಯೂ ಕೇವಲ ಜ್ಞಾನ ಉಳಿದಿದೆಯಲ್ಲ, ಅದೇ ನೀನು. ಆದರೆ ಜ್ಞಾನ ಸ್ವರೂಪನು ನಾನಿದ್ದೇನೆ ಎಂದು ಅನ್ನುವುದನ್ನು ಒಂದು ವೃತ್ತಿ ಇದ್ದದ್ದರಿಂದ ಆ ವಿಶೇಷ ಭಾವ ನೀನಲ್ಲ. ನೀನೇನು ಯಾವಾಗಲೂ ಆ ತರದ ವೃತ್ತಿ ರೂಪದಿಂದ ಇರುತ್ತಿರುವುದಿಲ್ಲ. ಈಗ ಕೇಳಿದಾಗಲಷ್ಟೇ ನಾನು ಜ್ಞಾನ ರೂಪನಿರುವನೆಂಬ ವೃತ್ತಿ ಬಂದಿದೆ. ಜ್ಞಾನ ಕೇಳಿದಾಗಷ್ಟ ಜ್ಞಾನ ರೂಪನದೀನಿ ಅಂತೇಳಿ ವೃತ್ತಿ ಬಂದಿರ್ತತಿ. ಅದು ಅರ್ಥಾತ್ ಅದು ನಿಜ ಸ್ವರೂಪ, ಅದು ನಿನ್ನ ನಿಜ ಸ್ವರೂಪ ಅಲ್ಲ. ಆ ವೃತ್ತಿ ಸಹ ನಿನ್ನ ಸ್ವರೂಪ ಅಲ್ಲ, ನಿನ್ನ ನಿಜ ಸ್ವರೂಪ ಅಲ್ಲ. ಆದ್ದರಿಂದ ಈ ವಿಶೇಷ ಜ್ಞಾನ ರೂಪ ವೃತ್ತಿಯನ್ನು ಸಹ ಬಿಡು. ಹೀಗಾದಾಗ ಹೇಳುವವನೇ ಇಲ್ಲ. ಹೇಳುವಾಗ ನಾನು ಜ್ಞಾನ ಸ್ವರೂಪದಿಂದ ಹೇಳುವಾಗ ಅಲ್ಲಿ ವೃತ್ತಿ ಇರ್ತದೆ, ಜ್ಞಾನ ವೃತ್ತಿ. ಆಗ ಹೇಳುವವನ ನಂತರ ಹೀಗಾದ ಹೇಳುವವನೇ ಇಲ್ಲದಾಗಿ ಉತ್ತರ ಬರದೆ ಮಹಾಮೌನ ಸ್ಥಿತಿ ಆಗುವುದು. ಹೇಳೋವನು ಇಲ್ದಾಗ ಆದಾಗ ಅಲ್ಲಿ ಮಹಾಮೌನ ಸ್ಥಿತಿ ಆಗ್ತತಿ ಅಂತ ಹೇಳ್ತಾರೆ. ಸಾರಾಂಶ, ಸ್ಥೂಲ ಶರೀರದಿಂದ ವಿಶೇಷ ಜ್ಞಾನ ರೂಪ ಮಹಾಕಾರಣ ದೇಹದೊಳಗಿನ ಎಲ್ಲವನ್ನೂ ಲಯ ಮಾಡಿದ ಮೇಲೆ ಏನು ಉಳಿಯುತ್ತದೆಯೋ ಅದೇ ನೀನಿರುವಿ. ಹೇಳಲಿಕ್ಕೆ ಬರಲಾರದ, ಬೇರೆಯಾಗಿ ಅನುಭವ ಬಾರದ ಕೇವಲ ಜ್ಞಾನ ಸ್ವರೂಪನೇ ನೀನಿರುವೆಯಪ್ಪ. ಅದಕ್ಕಾಗಿಯೇ ನಿರ್ವಿಶೇಷ, ನಿರಂಜನ ಎಂಬ ಅನ್ವರ್ಥಕ ಹೆಸರುಗಳನ್ನ ಕೊಟ್ಟಿರುವರು. ಇನ್ನು ಇದು ವಿಷಯದ ಮುಂದಿನ ಅವಧಿ ನೋಡೋಣ ಅಂತ ಹೇಳ್ತಾ ಇಷ್ಟು ಹೇಳಿ ನನ್ನ 4 ವಾಕ್ಪುಷ್ಪಗಳನ್ನ ಸದ್ಗುರುವಿನ ಶ್ರೀ ಚರಣಗಳಿಗೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮ. ಓಂ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಇಲ್ಲಿವರೆಗೂ ಬುದ್ಧ ಬ್ರಹ್ಮಣಿ ಗುರುಮಾತೆ ಗೌರಮ್ಮತಾಯಿಯವರು ಸುಲಭ ಆತ್ಮಜ್ಞಾನದ ಬಗ್ಗೆ ನಮ್ಮ ಅನುಭವವನ್ನು ನಮ್ಮೆಲ್ಲರಿಗೂ ಗುಣಪಡಿಸಿದರು. ಅವರಿಗೆಲ್ಲರ ಪರವಾಗಿ ತುಂಬಾ ಧನ್ಯವಾದ ಹೇಳ್ತಾ, ಈಗ ಮುಂದಿನದಾಗಿ ಗಂಗಾಧರಗಳೇ ಗುರುಗಳು ಬಂದರೆ ನಮಸ್ಕಾರ. ಈಗ ಗುರುಗಳಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ಈಗ ಗುರುಗಳ ಉಪದೇಶ ಮುಂಚಿತವಾಗಿ ನಮ್ಮ ಶಿವರಾಜ್ ಗುರುಗಳು ತತ್ವಪದವನ್ನು ನೆರವೇರಿಸಿಕೊಡಬೇಕು. ತದನಂತರ ಗುರುವಿನ ಒಂದು ಉಪದೇಶ ಇರುತ್ತದೆ, ಎಲ್ಲರೂ ಆಲಿಸೋಣ. ಈಗ ತತ್ವಪದವನ್ನು ಆಲಿಸೋಣ.
ಚರಾಕಾಯ ಯಕ್ಷಮೂಲಸಂಹೇನ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಎಲ್ಲರೂ ಹಿರಿಕರಾಗಿರ್ತಕ್ಕಂಥ ಪಾದಗಳಿಗೆ ಶರಣು ಶರಣಾರ್ಥಿ ಮತ್ತು ನಮ್ಮ ಬಸವಶರಣಾದ ಗುರುಗಳಾದ ನಮ್ಮ ಶಿರಸನ್ನು ರಕ್ಷಿಸುತ್ತಾ ನನಗೆ ತತ್ವವನ್ನು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಕೇಳಬೇಕು 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 ನಾದ ಕೇಳಬೇಕು ಮೂಲ ಬ್ರಹ್ಮಾದಿ ಮನ ಲಯಿಸಬೇಕು ಲಯಿಸಬೇಕು. ಕೇಳಬೇಕು 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 ನಾದ ಕೇಳಬೇಕು ಮೂಲ ಬ್ರಹ್ಮಾದಿ ಮನ ಲಯಿಸಬೇಕು ಲಯಿಸಬೇಕು. ಅಷ್ಟಮದಂಗಳ ನಟ್ಟಬೇಕು ಬಲ್ಕಟ್ಟಿಬೇಕು ಭ್ರಷ್ಟಾರ ಐವರ ಕಟ್ಟಬೇಕು ಬೇಗ ಕುಟ್ಟಬೇಕು. ಅಷ್ಟಮದಂಗಳ ನಟ್ಟಬೇಕು ಬಲ್ಕಟ್ಟಿಬೇಕು ಭ್ರಷ್ಟಾರ ಐವರ ಕಟ್ಟಬೇಕು ಬೇಗ ಕುಟ್ಟಬೇಕು. ಕೇಳಬೇಕು 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 ನಾದ ಕೇಳಬೇಕು ಮೂಲ ಬ್ರಹ್ಮಾದಿ ಮನ ಲಯಿಸಬೇಕು ಲಯಿಸಬೇಕು. ಸುಸುತೀಗ ವಾಯುಕೆಂದು ಹಿಡಿಯಬೇಕು ಅಲ್ಲಿ ತಡೆಯಬೇಕು ರಾಸೂರ ಪ್ರಭೆಯೋಳು ಒಡೆಯಬೇಕು ನಿಜವ ತಿಳಿಯಬೇಕು. ಸುಸುತೀಗ ವಾಯುಕೆಂದು ಹಿಡಿಯಬೇಕು ಅಲ್ಲಿ ತಡೆಯಬೇಕು ವಾಸೂರ ಪ್ರಭೆಯೋಳು ಒಡೆಯಬೇಕು ನಿಜವ ತಿಳಿಯಬೇಕು. ಕೇಳಬೇಕು 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 ನಾದ ಕೇಳಬೇಕು ಮೂಲ ಬ್ರಹ್ಮಾದಿ ಮನ ಲಯಿಸಬೇಕು ಲಯಿಸಬೇಕು. ಕಂಗಾಳ ಮಧ್ಯದಿ ಕಾಲ ಬರುವ ತಾಳೆ ಗುಡಿ ಬರುವ ಶೃಂಗಾರ ಗುರು ಮಹಾಲಿಂಗನಿರುವ ತಾರಿಂದು ಮೆರೆವ. ಕಂಗಾಳ ಮಧ್ಯದಿ ಕಾಣ ಬರುವ ಕಾಳೆ ಗುಡಿ ಬರುವ ಶೃಂಗಾರ ಗುರು ಮಹಾಲಿಂಗನಿರುವ ತಾರಿಂದು ಮೆರೆವ. ಕೇಳಬೇಕು 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 ನಾದ ಕೇಳಬೇಕು ಮೂಲ ಬ್ರಹ್ಮಾದಿ ಮನ ಲಯಿಸಬೇಕು ಲಯಿಸಬೇಕು. ಎಲ್ಲ ಮಹಾತ್ಮರು ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಬ್ರಹ್ಮನಿಷ್ಠ ಅಂತ ಯುವರಾಜ್ ಗುರುಗಳು ಸುಂದರವಾಗಿ ತತ್ವಪದವನ್ನು ಸುಲಭವಾಗಿ ಪೂರ್ವಕ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶರಣಬಸವ ಮಹಾಸ್ವಾಮೀಜಿಯವರು ಚನ್ನಬಸವಣ್ಣನವರ ಸಾರವನ್ನು ನಮಗೆ ಉಪದೇಶ ಮಾಡ್ತಾರೆ, ಅವಧಾನಿಸಬೇಕು ಅಂತ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಮ್ಮ ರಾಯಚೂರಲ್ಲಿ ಸುದ್ದಿಮೂಲ ಪ್ರೆಸ್ ಪತ್ರಿಕೆ ಸಂಪಾದಕರು ಅವರು ನಮ್ಮ ಗುರುಗಳು ಬಸವರಾಜ ಸ್ವಾಮಿಗಳಂತ. ಅವ್ರದ್ದು ಸಂಡೇ ಒಂದೇ ದಿನ ಇರ್ತದೆ, 8 ರಿಂದ 9. ಅದಕ್ಕೆ ನಿಮಗೆ ಒಂದು ಮಾಹಿತಿ, ಆ ಕಾರ್ಯಕ್ರಮ ಅಟೆಂಡ್ ಆಗ್ಬೇಕಾದ್ರೆ ನಮ್ಮದು ಸಂಡೇ ಕಾರ್ಯಕ್ರಮ 2 ತಾಸಿನ ಬದಲಿ 1 ತಾಸು ಮಾಡ್ಕೊಂಡ್ಬಿಡ್ಬೇಕು.
6ರಿಂದ 7 ಮಾಡಿ 7ಕ್ಕೆ ಫ್ರೀ ಆಗಿ ನಿಮ್ಮ ಏನು ನಿತ್ಯ ಕರ್ಮಗಳ ಮುಗಿಸ್ಕೊಂಡು ಮತ್ತೆ 8ಕ್ಕೆ ಅಲ್ಲಿ ಕುಂದ್ರಂಗೆ ಆಗಬೇಕು. ಗೂಗಲ್ ಮೀಟ್ ಚಾಲು ಮಾಡಿ ಅಲ್ಲಿ ಇಟ್ಟುಬಿಡ್ತದ, ಕೇಳ್ಕೋತ ಕುಂದ್ರಬೇಕು ಒಂದು ತಾಸು. ಅಷ್ಟು ಮಾಡ್ಲಿಕ್ಕಾಗ್ತದ ಏನು ನಿಮ್ಮನ್ನು ನೀವು ಮಾಡ್ಕೋತೀರ? ಅದು ಬಿಟ್ಟು ಅಟೆಂಡ್ ಆಗ್ಬೇಕಂತೀರ, ಏನು ಮಾಡ್ಬೇಕಂತೀರ? ಅಗದಿ ಹೈ ಕ್ಲಾಸ್ ಸ್ಪೀಚ್ ಇರ್ತದೆ. ಬುದ್ಧಿಮೂಲದವ್ರದ್ದು ಬೇಕು. ಪ್ರತಿ ವರ್ಷ ಅವರು ವಾರ್ಷಿಕೋತ್ಸವ ಮಾಡ್ತಾರ. ಅಲ್ಲಿ ಸ್ಕೂಲ್ ಅದ ಅವ್ರದ್ದು ಆಶ್ರಮ ಅದ, ಅಲ್ಲೇ ಇಳಿಸ್ಬಿಡ್ತಾರೆ ಬಂದವ್ರಿಗೆಲ್ಲ. ನಮ್ಮ ಕೊಟ್ರೆ ಅಬ್ಬಿಗೇರಿ ಮಠ ಅವ್ರಿಗೆಲ್ಲ ಅನುಭವ ಅದ ಅದ್ರ ಬಗ್ಗೆ. ಗೊತ್ತದಲ್ರಿ ಅಬ್ಬಿಗೇರಿ ಮಠ್ರೆ? ಫೆಬ್ರವರಿ 10, 11, 12 ಎಲ್ಲರೂ ಮಾನಸಿಕವಾಗಿ ಸಿದ್ಧರಾಗಿ ರಾಯಚೂರಿಗೆ ಬರಬೇಕು ಅನ್ನೋಂಥದ್ದು ಒಂದು ಮನಸ್ಸು ಮಾಡಿ ಬರ್ರಿ. ಒಂದು 3 ದಿವಸ ಇರ್ತದ. ಅದೇ ಎಲ್ಲ ಟಾಪ್ ಲೆವೆಲ್ ಫಿಲಾಸಫರ್ಸ್ ಬರ್ತಾರೆ ಸ್ಪೀಚ್ ಮಾಡಲಿಕ್ಕೆ. ಎಲ್ಲ ಚಂದ ಇರ್ತದ. ನೋಡ್ರಿ ಹೆಂಗ ನಿಮ್ಮ ವಿಚಾರ. ಪ್ರಶಾಂತ ಸ್ಥಳ ಅದ, ಎಲ್ಲ ಚಂದ ಅದ. ಅಲ್ಲೇ ಅದ. ಆದ್ರೆ ಎದ್ರ ಒಂದು ಮಾಣಿಕೇಶ್ವರಿ ಆಶ್ರಮ ಒಂದದ. ಎಲ್ಲ ಚಂದ ಅದ. ಬುಕ್ಸ್ ಅವು ಏನ್ರಿ ತಗೋತಿದ್ರಿ ಅಂತಂದ್ರೆ ಅವಾಗೆ ಇಲ್ಲಿ ಬಂದಾಗ ತಗೋಬಹುದು. ಏನೇನು ಭಾಳ ದೂರ ಇಲ್ಲ. ಫೆಬ್ರವರಿ 10 ಎಷ್ಟು, ಜನವರಿ 1 ಅಡ್ಡದ ಅಷ್ಟೇ. ಈಗ ಗಗನ ಸಿದ್ಧಾಂತ ಅಂತೇಳಿ ಅವ್ರ ಗುರುಗಳು ಬರೆದ ಗ್ರಂಥ. ಅದನ್ನ 60,000 ಪುಟ ಅದ. ಅವರು ಆ ಗುರುಗಳು ಅದನ್ನೂ ಪ್ರಿಂಟ್ ಮಾಡ್ಸ್ಯಾರ. ಮತ್ತು ಇವರು ಸ್ವತಃ ಬಸವಣ್ಣವರ ಎಲ್ಲ ವಚನಗಳು ವಿಶ್ಲೇಷಣೆ ಮಾಡ್ಯಾರ. ಮತ್ತೆ ಬೇರೆ ಬೇರೆ ಬುಕ್ಸ್ ಶರಣರದೆಲ್ಲ ಬಹಳ ವರ್ಕ್ ಮಾಡ್ಲಿಕ್ಕತ್ತಾರ. ನಾವು ನಿನ್ನೆ ಏನಂದೆವು, ಶರಣರ ವಚನಗಳು ಕೈ ಸಿಕ್ಕವರೆಲ್ಲ ಮನಸ್ಸಿಗೆ ಬಂದಂಗ ವಿಶ್ಲೇಷಣೆ ಮಾಡಿ ಎಲ್ಲ ದಾರಿ ತಪ್ಪಿಸ್ಲಕತ್ತಾರ. ಅಂಥದ್ರಾಗ ನಮ್ಮದೊಂದು ಇದು ಜ್ಞಾನದ ಮಾರ್ಗದಲ್ಲಿ ಪ್ಯೂರ್ ಜ್ಞಾನ ರೀ, ಫಿಲಾಸಫಿ ಮತ್ತೇನಿಲ್ಲ. ಅದ್ರೊಳಗೆ ಪ್ರಚಾರ ಮಾಡೋಂಥದ್ದು ಏನೂ ಇಲ್ಲೇ ಇಲ್ಲ. ಅಲ್ಲಿ ಆತ್ಮ ಜ್ಞಾನ ಹಿಡ್ಕೊಂಡೆ ಅವ್ರು ಪ್ರತಿಯೊಂದು ವಚನಗಳು ವಿಶ್ಲೇಷಣೆ ಮಾಡ್ಯಾರ. ಆಧ್ಯಾತ್ಮಿಕ ವಿಶ್ಲೇಷಣೆ ಅವರು ಬಸವರಾಜ ಸ್ವಾಮಿ ಅವರು ಪ್ಯೂರ್ ಪರಿಶುದ್ಧ. ಅದಕ್ಕೆ ನಾನು ಉಳಿದವರೆಲ್ಲ ವಚನಗಳು ಹೆಂಗ್ ಬೇಕಂಗ ಮನಸ್ಸಿಗೆ ಬಂದಂಗೆ ವಿಶ್ಲೇಷಣೆ ಮಾಡಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಏನೇನೋ ಹೇಳಿ ಏನ್ ಮಾಡ್ಲಕತ್ತಾರ, ಪ್ರಚಾರ ಮಾಡ್ಲಕ್ ಹೊಂಟಾರ. ಇಲ್ಲಿ ನೋಡಿದ್ರೆ ಆಧ್ಯಾತ್ಮಿಕವಾಗಿ ಇಷ್ಟೆಲ್ಲ ನೀವು ಕುಂತು ಮಾಡ್ಲಕತ್ತೀರಿ. ಈ ಆಧ್ಯಾತ್ಮಿಕ ದಾರಿ ಒಳಗೆ ಶರಣರು ನಿಜವಾಗಿ ಮಾಡಿದ ಆಧ್ಯಾತ್ಮಿಕ ದೃಷ್ಟಿಯಿಂದ ಮಾಡ್ಯಾರ. ಅವರು ಪ್ರಚಾರದ ದೃಷ್ಟಿ ಅಲ್ಲ, ಮತ್ತಿನ್ನೇನು ಅಲ್ಲ. ಆಧ್ಯಾತ್ಮ ಸಾಧನೆ ಹೌದಲ್ರಿ ಶರಣರದು. ಏನ್ ಪಬ್ಲಿಕ್ನಾಗ ಎಲ್ಲಾರು ಪ್ರಚಾರ ಮಾಡ್ಕೋತ ಫೇಮಸ್ ಆಗ್ಬೇಕತ್ ಮಾಡ್ಯಾರ ಅವ್ರು. ಅವ್ರ ಪ್ಯೂರ್ ಆಧ್ಯಾತ್ಮ ಸಾಧನೆ. ಶರಣರ ಮಾರ್ಗ ಏನದ ಪರ್ಫೆಕ್ಟ್ ಅತ್ಯಂತ ಶ್ರೇಷ್ಠವಾದ ಸರಳವಾದ ಮಾತೃಭಾಷೆಯಲ್ಲಿ ಮಾಡಿದ ಆಧ್ಯಾತ್ಮ ಸಾಧನೆ. ಅದನ್ನ ಬಸವಣ್ಣವರು ಇತರ ಶರಣರ ವಚನಗಳು ಹೇಳಿ ತಮ್ಮ ಹೊಟ್ಟೆ ತುಂಬಿಸ್ಕೊಳಕ ತಾವು ಮಠ ಆಶ್ರಮ ಕಟ್ಟಿ ತಾವು ಮೆರೆಯೋದಕ್ಕ ಇದನ್ನು ಬಳಸ್ಕೊಂಡು ಇದಕ್ಕೆ ಮತ್ತೆ ತಮ್ಮ ಮನಸ್ಸಿಗೆ ಬಂದಂಗೆ ವಿಶ್ಲೇಷಣೆ ಮಾಡಿ ಬುಕ್ ಪ್ರಿಂಟ್ ಮಾಡಿ ಮಾರೋದು ಏನೇನೋ ನಡೆಸ್ಯಾರ. ಅದಕ್ಕ ಇದು ಏನಿದು ವಚನ ಸಾಹಿತ್ಯದ ಮೇಲೆ ಈ ರೀತಿ ಒಂದು ಅತ್ಯಾಚಾರ ನಡೆದು ಬಿಟ್ಟದ ಹೊರಗ. ಇಲ್ಲಿ ನೋಡಿದ್ರೆ ಪ್ಯೂರ್ ಆಧ್ಯಾತ್ಮದ ಮೇಲೆ ವಿಶ್ಲೇಷಣೆ ಮಾಡ್ಕೊತ ಇಲ್ಲಿ ನೀವು ಕುಂತೀರಿ ಅಂತಂದೆ ನಾನು. ಅವಾಗ ಅವ್ರೇನ್ ಹೇಳಿದ್ರು, ಒಂದು ಕೂದಲದಾಗ ಅವ್ರ ಅನುಭವ, ಒಂದು 100 ಸೀಳಿದ್ರ 100 ಕೂದಲು ಮಾಡಿ ಸೀಳಿದ್ರ ಆ 100 ಸೀಳಿದ ಒಂದು ಕೂದಲದಾಗ ಒಂದು
100 ಭಾಗ ಮಾಡಿದರೆ ಅದರಾಗ 1 ಭಾಗ ಈ ಪ್ಯೂರ್ ಆಧ್ಯಾತ್ಮಕ್ಕೆ ಬರ್ತಾರಪ್ಪ, ಉಳಿದವರೆಲ್ಲ ಲೌಕಿಕವಾಗೇ ಇರ್ತಾರ, ಅಷ್ಟು ಸರಳ ಇಲ್ಲ ಅಂತ ಹೇಳಿದ್ರು ಅವ್ರು. ಅದಕ್ಕೆ ನಾನೇನಂದೆ, 100 ಭಾಗದಾಗ 1 ಭಾಗ ಅಂತಂದ್ರೆ ಎಷ್ಟು % ಆಯ್ತು? 1 ಕೂದಲ್ದಾಗ 100 ಭಾಗ ಮಾಡಿದರೆ 100 ಮಾಡಿ ಸೀಳಿ ಒಂದು ಭಾಗ ಅಷ್ಟೇ ಪ್ಯೂರ್ ಆಧ್ಯಾತ್ಮಕ್ಕೆ ಬರ್ಲಕ್ಕೆ ಸಾಧ್ಯ ಅದ, ಉಳಿದವ್ರಿಗೆಲ್ಲ ಬರ್ಲಕ್ಕೆ ಅದು ಸಾಧ್ಯ ಇಲ್ಲ ಅಂತಂದ್ರು. ಹಂಗಂದ್ರೆ ಅದು ಎಷ್ಟು % ಅನ್ಬೇಕು ನಾವು? 100 ಒಂದೇ % ಅಂತಂದೆ ನಾನು. 100 ಒಂದೇ ಒಂದು ಭಾಗ ಅಂದ್ರೆ 1%. 99% ಅದು ಅಷ್ಟು ಸರಳ ಇಲ್ಲ ಆಧ್ಯಾತ್ಮಕ್ಕೆ ಬರೋದು ಅಂತ ಹೇಳಿದ್ರು ಅವರು. ಅದಕ್ಕೆ ನಾನೇನಂದೆ, 1% ಅಂತ ನಾನಂದೆ. ಅವ್ರೇನಂದ್ರು, 1% ಹೆಂಗ ಆಗ್ತದಪ್ಪ, 1% ಬಹಳ ದೊಡ್ಡ ಸಂಖ್ಯೆ ಆಯ್ತಂತಂದ್ರು. ಮತ್ತೆ ಅದ್ರ ಮೇಲೆ ಲೆಕ್ಕ ಹೇಳಕತ್ತೀರಿ ಅಂದೆ. ನಿಮ್ ತಲೆಯಾಗ ಎಷ್ಟು ಕೂದಲು ಅದಾವಲ್ಲ, ಆಸು ಕೂದಲುಗಳ ಪೈಕಿ 1 ಕೂದಲು 100 ಭಾಗ ಮಾಡಿದರೆ 1% ಹೆಂಗ ಆಗ್ತದದು ಅಂತಂದ್ರು. ತಲೆಯಾಗ ಎಷ್ಟು ಕೂದಲು ಅದಾವ ಅಂತ ಕೇಳಿದ್ರು. 2 ರಿಂದ 2.5 ಕೋಟಿ ಕೂದಲು ಇರ್ತಾವ ನಮ್ಮ ತಲೆಯಾಗ. 2.5 ಕೋಟಿ ಅದಾವ್ರಿ ಕೂದಲು ಅಂತಂದೆ. 2.5 ಕೋಟಿ ಕೂದಲದೊಳಗ 1 ಕೂದಲ ತಗೊಂಡು 1 ಕೂದಲದಾಗ 100 ಭಾಗ ಮಾಡಿದರೆ ಅದರಾಗ 1 ಭಾಗ ಅಷ್ಟೇ. ಅಂದ್ರೆ ಬಹಳ ರೇರ್ ಈ ರೀತಿ ಆಧ್ಯಾತ್ಮಿಕ ವಿಶ್ಲೇಷಣೆ ಮಾಡ್ಕೋತ ಆಧ್ಯಾತ್ಮಿಕವಾಗಿ ಅರ್ಥ ಮಾಡೋರು ಬಹಳ ರೇರ್, ಇಲ್ಲಂತೆ ಅನ್ಬೇಕು. ಅಂಥದ್ದಪ್ಪ ಅದು ವಚನ ಸಾಹಿತ್ಯ ಅಂತಂದ್ರು. ತಿಳಿತ್ರ, 2 ಕೋಟಿ ಕೂದಲದೊಳಗ 1 ಕೂದಲ ತಗೊಂಡ್ರೆ ಅದೇನ್ % ಅಂತೀರ, ಏನಂತ % ಆಗಂಗಿಲ್ಲ. ಎಲ್ಲಿ ಅದ? ಅದ್ರಾಗ 100 ಭಾಗ ಮಾಡ್ಬೇಕಂತ. ಅದ್ರಾಗ 1% ಅಂದ್ರೆ ಎಲ್ಲಿ? ಲೆಕ್ಕನೇ ಇಲ್ಲ. ಧೂಳು ಇದ್ದಂಗ, ಧೂಳಿನ ಕಣ ಇದ್ದಂಗ. ಅಷ್ಟು ಕಡಿಮೆ ಪ್ರಮಾಣದಾಗ ಇದು ಸತ್ಯಕ್ಕೆ ಬರ್ತಾರಪ್ಪ, ಉಳಿದವ್ರದೆಲ್ಲ ಬಹಳ ಕಷ್ಟ ಅದ ಅಂತಂದ್ರು. ಅದಕ್ಕೆ ಅವ್ರದ್ದು ಪ್ಯೂರ್ ಆಧ್ಯಾತ್ಮ ಮತ್ತು ಸರಳವಾಗಿರ್ತದೆ. 9 ಗಂಟೆ ನಂತರ ನೀವೆಲ್ಲರೂ ಅವ್ರ ಜೊತೆಗೆ ಚರ್ಚೆ ಮಾಡಿ ಏನ್ರಿ ಕ್ವಶನ್ ಆನ್ಸರ್ಗಳು ಅದು ಮಾಡ್ಬೋದು, ಚಂದ ಇರ್ತದೆ. 1000 ವರ್ಷ ಆದ್ರೆ ಒಬ್ಬನು ಬಸವಣ್ಣ ಹುಟ್ಟೇ ಇಲ್ಲ. ಬಸವಣ್ಣ ಹುಟ್ಟಲ್ಲ, ಬಸವಣ್ಣನಕ್ಕಿಂತ ಇನ್ನ ದೊಡ್ಡ ಪ್ರಮಾಣದ ವ್ಯಕ್ತಿ. ಕಾಲಘಟ್ಟ ಮುಂದೆ ಬಂದಂಗ ಚಲೋ ಮಂದಿ ಬರ್ಬೇಕಿಲ್ಲ. 21ನೇ ಶತಮಾನದ ಬಸವಣ್ಣ, ಮುಂದೆ ಮತ್ತೆ 12ನೇ ಶತಮಾನದ ಬಸವಣ್ಣ, 21ನೇ ಶತಮಾನದಾಗ ಇನ್ನು ಆಧುನಿಕವಾದಂತ ರೀತಿಯಲ್ಲಿ ಬರ್ಬೇಕಿಲ್ಲ. ಅದು ಸಾಹಿತ್ಯ ಅನುಭವ. ಈಗ 21ನೇ ಶತಮಾನದ ಬಸವಣ್ಣಗ 12ನೇ ಶತಮಾನದ ಬಸವಣ್ಣಗ ವ್ಯತ್ಯಾಸ ಆದಿಲ್ಲ. ಆ ಮಟ್ಟದ ಒಂದು ವ್ಯಕ್ತಿತ್ವ. ಅದು ಏನದ ಅಂತಂದ್ರೆ ಕಾರಣ ಅಂತದ. ಪ್ರತಿಯೊಬ್ಬರ ಜನ್ಮಕ್ಕೆ ಒಂದು ಕಾರಣ ಅಂತದ. ಆ ಕಾರಣ ಅಂದ್ರೆ ನಮ್ಮದೊಂದು ಕರ್ತವ್ಯ ಅದ. ಈ ಜಗತ್ತಿನಾಗ ಬಂದು ಅದು ಮಾಡ್ಬೇಕು. ನಾವು ಮಾಡಬೇಕಾದ ಕರ್ತವ್ಯ ಅದು ನಾವೇ ಮಾಡ್ಬೇಕು. ಎಷ್ಟು ಕೋಟಿ ಜನ್ಮ ಎತ್ತಿ ಬಂದ್ರು ನಮ್ಮ ಕೆಲಸ ಯಾರು ಬ್ರಹ್ಮರು ಮಾಡಂಗಿಲ್ಲ. ಬಾ ಮತ್ತೊಂದ್ಸಾರಿ ಬಾ, ನೀನೇ ಮಾಡಿ ಹೋಗು ಅಷ್ಟೇ. ಅದ್ರಾಗ ಏನಿಲ್ಲ. ಇನ್ನೊಂದ್ಸಾರಿ ಬರ್ತಿದ್ರು, ಇನ್ನೊಂದ್ಸಾರಿ ಬಾ, 100 ಸಾರಿ ಬರ್ತಿದ್ರು ಬಾ, ಎಷ್ಟು ಸಾರಿ ಬರ್ತಿದೆ ಬಂದದು ನಿನ್ನ ಕೆಲಸ ಏನದ ಈ ಜಗತ್ನಾಗ ನಿನ್ನ ಮಾಡೇ ಹೋಗ್ಬೇಕು. ಹಂಗದು ಡ್ಯೂಟಿ ಇಟ್ಟಾನ ಪರಮಾತ್ಮ. ನಾವು ಇಲ್ಲಿ ಬಂದಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಲ್ಲ ಈ ಲೌಕಿಕ ಭೋಗದೊಳಗ. ಆ ಪರಮಾತ್ಮನನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟೆವು ಅಂತಂದ್ರೆ ಮತ್ತೆ 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 ಬರ್ಬೇಕಂತ. ಅದಕ್ಕೆ ಅವನಿಗೆ ನೆನೆಸ್ಗೋತ ಹೆಂಗೋ ಮಾಡಿ ಪರಮಾತ್ಮನ ತೆಕ್ಕೆ ಒಳಗಿದ್ದೇವು ಅಂದ್ರೆ ನಂಬರ್ ಆಫ್ ರೀಬರ್ತ್, ಪುನರ್ಜನ್ಮಗಳ ಸಂಖ್ಯೆ ಕಡಿಮೆ ಆಗ್ತದೆ.
ಒಂದು 10,000 ಪುನರ್ಜನ್ಮದ ನಂತರ ಆಗ್ಬೇಕಾದಂತ ಮೋಕ್ಷ ಒಂದು 100 ಜನ್ಮಕ್ಕೆ ಆಗಂತ ಚಾನ್ಸ್ ನಾವು ಬಹಳ ಸೀರಿಯಸ್ ಆಗಿ ಮಾಡಿದೆವು ಅಂದ್ರೆ ಅಷ್ಟು ದೂರದ ನಮ್ಮದು ಪ್ರಾರಬ್ಧ ಕರ್ಮಕ್ಕ ನಮ್ಮ ಮೋಕ್ಷಕ್ಕೆ ಅಷ್ಟು ಡಿಸ್ಟೆನ್ಸ್ನಾಗ ಇದೀವಿ ನಾವು. ಇರ್ಲಿ. ಈಗೇನಾಯ್ತು, ಅದು ಸಂಡೇ ಅಂದ್ರೆ ಶನಿವಾರ ದಿವಸ ಕಂಬಿ ಪ್ರಕಾಶ್ ಅವ್ರದ್ದು ಏನಂತ ಆಗಮೋಕ್ತ ಕ್ರಿಯಾಚಾರ ಅಂತಂದ್ರೆ ಶಿವಯೋಗ ಸಾಧನ. ಕರ್ಮಯೋಗ ಅಲ್ಲ ನಮ್ಮದು, ಕ್ರಿಯಾಯೋಗ, ಶಿವಯೋಗ ನಮ್ಮದು. ಅದಂಥದ್ದು ಆಗಮೋಕ್ತವಾದಂಥದ್ದು. ಅದಕ್ಕೆ ಒಂದು ದಿನ ಮಾಂತೇಶ್ ಪಾಟೀಲರಿಗೆ ಸಂಡೇ 1 ತಾಸು ಯೋಗ ಕಲಿಸ್ತಾರೆ. 6 ರಿಂದ 7 ಮತ್ತೆ 7 ರಿಂದ 8 ಫ್ರೀ ಆಗಿ ನಿಮ್ಮ ನಿತ್ಯ ಕರ್ಮಗಳು ಮುಗಿಸ್ಕೊಳ್ಳಿ. ಸ್ನಾನ, ಪೂಜಾ, ಟಿಫಿನ್ ಏನ್ ಮಾಡ್ತೀರಿ ಮಾಡಿ 8 ಗಂಟೆಗೆ ಗಟ್ಟಿಯಾಗಿ ಕೂತ್ಬಿಡ್ರಿ ಕೇಳ್ಕೋತ. ಫುಲ್ ಕಾನ್ಸಂಟ್ರೇಷನ್ಲಿಂದ ಕೇಳ್ಬೇಕು. ಚಲೋ ಹೇಳ್ತಾರೆ. ಮತ್ತೆ ಫೆಬ್ರವರಿ ಮಂತ್ನೊಳಗೆ ಆದಷ್ಟು ಎಲ್ಲರೂ ರಾಯಚೂರಿಗೆ ಬರೋಂಥದ್ದು ಒಂದು ಪ್ಲಾನ್ ಮಾಡ್ಕೋರಿ, ಹಾಕೋರಿ, ನೋಡೋಣ ಏನೇನಂತ. ಮತ್ತೆ ಅವಾಗೇನು ಫೆಬ್ರವರಿಗೆ ಏನಂತ ಚಳಿನೂ ಇರಲ್ಲ, ಬಿಸಿಲು ಇರಲ್ಲ, ನಾರ್ಮಲ್ ಟೆಂಪರೇಚರ್ ಇರ್ತದೆ. ಈಗ ಜನವರಿಗೆ ಒಂದು ಸ್ವಲ್ಪ ಚಳಿ ಅದ. ಇನ್ನು ಜನವರಿ 15 ಆಯ್ತಂದ್ರೆ ನಾವು ರಾಯಚೂರು ಕ್ಲೈಮೇಟ್ ಮಸ್ತ್ ಪಿಕಪ್ನಾಗ ಬಂದ್ಬಿಡ್ತದೆ ಬಿಸಿಲು. ಮತ್ತೆ ಫೆಬ್ರವರಿ ಅಂತಂದ್ರೆ ಚೆನ್ನಾಗಿ ಬರ್ತದೆ ಬಿಸಿಲು. ಏನು ಚಳಿ ಇರಲ್ಲ, ಏನಿಲ್ಲ, ಆರಾಮ್ ಇರ್ತದೆ. ಈಗೇನಾಯ್ತು ಅಂದ್ರೆ ಚಿನ್ಮಯ ಜ್ಞಾನಿ ಶಟಸ್ಥಲ ಚಕ್ರವರ್ತಿ ಚನ್ನಬಸವೇಶ್ವರ ಗುರುಗಳ ಭಕ್ತ ಅಂಗನ ಜಂಗಮಲಿಂಗ ಸ್ಥಳ ಅಂತಂದ್ರೆ ಭಕ್ತ ಅಂಗನಲ್ಲಿ ಅನುಭಾವ ಭಕ್ತಿ, ಅದನ್ನ ಜಂಗಮಲಿಂಗದಲ್ಲಿರುವಂತ ಆದಿಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಇದಕ್ಕೇನಂತಾರೆ ಪ್ರಾಣಲಿಂಗಿ ಸ್ಥಳ ಅಂತಾರೆ. ಇದು ಹೃದಯದೊಳಗಿರುವ ಪ್ರೇಮಕ್ಕೆ ಸಂಬಂಧಪಟ್ಟಂಥದ್ದು. ಪ್ರೇಮ ಮಾಡಿದ್ರೆ ಮಾಡಬೇಕು. ಎಂಥದಕ್ಕೆ ಮಾಡ್ಬೇಕಂದ್ರೆ ನಮ್ಮನ್ನು ಉದ್ಧಾರ ಮಾಡೋಂಥದಕ್ಕೆ ಮಾಡಬೇಕು. ನಮ್ಮಿಂದೇ ಉದ್ಧಾರ ಆಗಂತವಕ್ಕೆ ನಾವು ಪ್ರೇಮ ಮಾಡ್ಕೋತ ಅವು ನಮ್ಮನ್ನೇ ಹೀರ್ತಿರ್ತಾವ. ನಾವೇನ್ ತಿಳ್ಕೊಂಡಿವಿ, ಅವ್ರಲಿಂತ ನಾವು ಉದ್ಧಾರ ಆಗ್ತೀವಿ ತಿಳ್ಕೊಂಡಿವಿ. ನಮ್ಮನ್ನ ಹೀರೋಕ್ಕ ನಾವು ಅವ್ರ ಮೇಲೆ ಅಪೇಕ್ಷೆ ಇಟ್ಕೊಂಡು ಕೂತೀವಿ. ಯಾವ ಅಪೇಕ್ಷೆ ಇಲ್ಲದೆ ನಮಗೆ ಯಾರು ಉದ್ಧಾರ ಮಾಡ್ತಾರ ಅವ್ರ ಮೇಲೆ ನಮ್ಮ ಲಕ್ಷ್ಯ ಇರಬೇಕು. ಗುರು ಲಿಂಗ ಜಂಗಮರ ನಮ್ಮ ಉದ್ಧಾರದ ವಸ್ತುಗಳು, ಉಪಾಸ್ಯ ವಸ್ತುಗಳು, ಪೂಜಾ ಮಾಡುವಂತ ಪೂಜ್ಯ ವಸ್ತುಗಳು. ಆ ವಸ್ತುಗಳ ಮೇಲೆ ನಮಗೆ ಏನಿರ್ಬೇಕು, ಪ್ರಾಣಲಿಂಗ ಅಂತ. ಪ್ರಾಣ ಅಂತಂದ್ರೆ ನಮ್ಮ ಅಭಿಮಾನ, ಅರ್ಥ, ಪ್ರಾಣ, ಅಭಿಮಾನ ಏನಿರ್ತೋ ಅದೆಲ್ಲ ಈ ಒಂದು ಆಧ್ಯಾತ್ಮ ಸಾಧನೆಗೆ ಮಾರ್ಗದರ್ಶನ ಮಾಡೋರ ಮೇಲೆ ನಿಮ್ಮದು ಅಟ್ಯಾಚ್ಮೆಂಟ್ ಇತ್ತಂದ್ರೆ ನಿಮಗೆ ಆನಂದ ಉಂಟಾಗ್ತದ ಅನ್ನೋಂಥ ವಿಚಾರ. ಅದಕ್ಕೆ 10ನೇ ವಚನ ಏನಂತನ, ಹೆಂಗಿರ್ಬೇಕಪ್ಪ, ಜಂಗಮಕ್ಕೆ ಭಕ್ತನು, ಜಂಗಮಕ್ಕೆ ಭಕ್ತನು ಗಂಡನುಳ್ಳ ಸಜ್ಜನ ಸತಿ ಅಂತಿರಬೇಕು. ಸಜ್ಜನ ಸತಿ, ದುರ್ಜನ ಸತಿ, ಸಜ್ಜನ ಸತಿ ಇಬ್ರು. ಹೆಂಗಿರ್ತಾಳ, ದುರ್ಜನ ಸತಿ ಇದ್ರ ಮಾತಿಗೆ ಮಾತು ಉಲ್ಟ ಮಾತಾಡ್ತಿರ್ತಾಳ, ಇಟೀಟಿಕೆ ಸಂಶಯ ಪಡ್ತಿರ್ತಾಳ, ಇಟೀಟಿಕೆ ಸಿಟ್ಟಿಗೆ ಬರ್ತಿರ್ತಾಳ, ಇಟೀಟಿಕೆ ಹೊಟ್ಟಿ ಕಿಚ್ಚು ಪಡ್ತಿರ್ತಾಳ, ಇಟೀಟಿಕೆ ಸೊಕ್ಕು ತೋರಿಸ್ತಿರ್ತಾಳ, ಏನೆಲ್ಲ ಮಾಡ್ತಿರ್ತಾಳ ದುರ್ಜನ ಸತಿ. ಸಜ್ಜನ ಸ್ಥಿತಿ ಏನಿರ್ತಾಳ, ಗಂಡನ ಮೇಲೆ ಪ್ರೀತಿ ಇರ್ತಾಳ. ಗಂಡನ ಗಳಿಕೆ ಮೇಲೆ, ಗಂಡನ ಆಸ್ತಿ ಮೇಲೆ ಇರಲ್ಲ. ದುರ್ಜನ ಸತಿ ಏನಿರ್ತಾಳ, ಗಂಡನ ಗಳಿಕೆ, ಗಂಡನ ಆಸ್ತಿ, ಗಂಡನ ರೊಕ್ಕ, ಗಂಡನ ಕಡೆಯಿಂದ ಕೆಲಸ ಮಾಡಿಸ್ಕೊಳಕ್ ಬೇಕಷ್ಟೇ ಹೊರತು ಗಂಡನ ಮೇಲೆ ಪ್ರೀತಿ ಇರಲ್ಲ. ಸಜ್ಜನ ಸತಿ ಗಂಡನ ಯಾವುದೂ ಬೇಕಾಗಿಲ್ಲ, ಗಂಡನಿಗಾಗಿ ಗಂಡನನ್ನು ಪ್ರೀತಿ ಮಾಡ್ಸಕ್ಕೆ. ಆಕಿ ಲಕ್ಷಣ ಹೆಂಗಿರ್ತದಂತಂದ್ರೆ
ಈಗ ನಾವು ನಿಮಗೆ ಬೈದ್ರ ನಿಮ್ಮ ಮನಸ್ಸಿಗೆ ನೋವಾಯಿತು ಅಂತಂದ್ರೆ ಅದು ಸಜ್ಜನಿಕೆ ಲಕ್ಷಣನೇ ಅಲ್ಲ. ಮನಸ್ಸಿಗೆ ನೋವು ಮಾಡ್ಬೇಕಂತ ಬೈದಿರಲ್ಲ, ಅಲ್ಲಿ ಯಾವುದೋ ಒಂದು ಅಶಿಸ್ತು ನಡೆದದ್ದಕ್ಕೆ ಬೈದಿರ್ತೀವಿ. ಆ ಶಿಸ್ತು ತಿಳ್ಕೊಂಡು ತಿದ್ಕೋಬೇಕಾ, ಏನ್ ನಮಗೆ ಹಿಂಗಂದ್ರು ಹಾಂಗಂದ್ರು ಅಂತ ಹೇಳಕ್ಕೆ ಅವೇ ಶಬ್ದಗಳು ದೊಡ್ಡದು ಮಾಡಿಕೊಂಡು ಮನಸ್ಸಿಗೆ ನೋವು ಮಾಡ್ಕೋಬೇಕು. ಹಂಗ ಇಲ್ಲಿ ಹೇಳಕತ್ತಾರ, ಅದೇ ಹೆಂಡತಿಗೆ ಬೈದ್ರ ಅಕ್ಕಿ ಮನಸ್ಸಿಗೆ ಹಚ್ಕೊಂಡು ಅದು ಬಹಳ ತಲೆ ಕೆಡಿಸ್ಕೊತಿದ್ದಳು ಅಂತಂದ್ರೆ ಆಕಿ ಸಜ್ಜನೆಯ ಲಕ್ಷಣನೇ ಅಲ್ಲ. ಗಂಡನ ಮೇಲೆ ಪ್ರೀತಿ ಇತ್ತು ಅಂತಂದ್ರೆ ಗಂಡ ಏನಂದ್ರೂ ಅದ ಆಕಿಗೆ ಚಲೋನೇ ಅನ್ನಿಸ್ತಿರ್ತು, ಹಿತನೇ ಅನ್ನಿಸ್ತಿರ್ತು. ಹಂಗ ಇಲ್ಲಿ ಏನ್ ಹೇಳ್ಯಾರ ನೋಡ್ರಿ, ಶಬ್ದಗಳು ಏನೇನ್ ಬಳಸ್ಯಾರ. ಜಂಗಮಕ್ಕೆ ಭಕ್ತನು ಗಂಡನುಳ್ಳ ಸಜ್ಜನ ಸತಿಯಂತಿರಬೇಕು. ಅದು ಹೇಗೆಂದಡೆ ಹೊಯ್ದಡೆ. ಹೊಯ್ದಡೆ ಅಂದ್ರ ಬೈದಡೆ. ಬೈದಡೆ ಬೈದಡೆ ಅಂದ್ರೆ ಏನು? ಬೈದ್ರೆ. ಹೊಯ್ದಡೆ ಅಂದ್ರ ಹೊಯ್ದಡೆ ಅಂದ್ರೆ ಹೊಗಳದಲ್ರಿ, ಡೇಟ್ ಬಿಗ್ಯದು ಹೊಡೆದ್ರ ಅಂತ, ಹೊಡೆದ್ರ ಬಡದ್ರ ಅಂತ. ಹೊಯ್ದಡೆ ಬೈದಡೆ. ಮತ್ತೆ ಕೋಪಿಸಿದಡೆ, ಸಿಟ್ಟಿಗೆ ಬಂದು ಬೈದ್ರೆ ಹೊಡೆದ್ರೆ ನಿಂದಿಸಿದಡೆ. ಮತ್ತೆ ಅಳಲಿಸಿದಡೆ, ಬಳಲಿಸಿದಡೆ. ಅಳಲಿಸಿದಡೆ, ಬಳಲಿಸಿದಡೆ, ಹುರುಡಿಸಿದಡೆ, ಹೊರಡಿಸಿದಡೆ. ಹೊರಡ ಅಂತಂದ್ರೆ ಗೆಟ್ ಔಟ್, ನಡೆಯ ಕಡೆ ಅಂತ. ಹೊರಗೆ ಹಾಕಿದರೆ ಏನ್ ಮಾಡಿದ್ರು ಇಂತಿವು ಮೊದಲಾಗಿಯೇ ನಾನೊಂದು ಮಾಡಿದಡೆಯು ಮನದಲ್ಲಿ ಮರುಗಿದಡೆ ಇದುರುತ್ತರವ ಕೊಟ್ಟಡೆ ಆ ಸಜ್ಜನ ಸತಿಯ ಗುಣಕ್ಕೆ ಕೊರತೆಯಹುದು. ಗಂಡ ಏನೆಲ್ಲ ಮಾಡ್ತಾನ, ಏನೆಲ್ಲ ಮಾಡಿದಾಗನು ಆಕಿ ಮನಸ್ಸಿನಾಗ ನೊಂದ್ಕೋಬಾರ್ದು. ಗಂಡಗ ಸರೆಂಡರ್ ಇರ್ಬೇಕು. ಅದು ತಡ್ಕೊಳಕ್ ಆಗಂಗಿಲ್ಲ ಅಂತಂದ್ರೆ ಆಕಿ ಒಳಗೊಂದು ದುರಹಂಕಾರ ಇರ್ತದ. ಆ ದುರಹಂಕಾರ ರಕ್ಷಣೆ ಮಾಡ್ಕೊಳ್ಳೋದಕ್ಕ ಏನ್ ಮಾಡ್ತಾಳ, ಗಂಡನ್ಲಿಂತ ದೂರ ಇದ್ದು ಬಿಡ್ತಾಳ, ಕಿರಿಕಿರಿ ಬೇಡ. ಹಾಗೆ ಇಲ್ಲಿ ಎಲ್ಲ ಆದರೂ ಸಹಿತ ಆ ಸಜ್ಜನ ಸತಿ ಹೆಂಗ ತಾಳ್ಕೋತಾಳ, ಅವೆಲ್ಲನೂ ಅಕ್ಕಿ ಏನ್ ಮಾಡ್ತಾಳ, ಏನಾದರೂ ಒಳಗ ಮನಸ್ಸಿನಾಗ ಅದ್ರ ಬಗ್ಗೆ ಮರುಗಂಗಿಲ್ಲ, ಎದುರು ಉತ್ತರ ಕೊಡಂಗಿಲ್ಲ. ಇದೆಲ್ಲ ಸಜ್ಜನ ಸತಿಯ ಲಕ್ಷಣಗಳು. ಆಕಿ ಎದುರು ಉತ್ತರ ಕೊಟ್ಲು, ಗಂಡ ಹಿಂಗ್ ಮಾಡ್ತಾನ ಹಾಂಗ್ ಮಾಡ್ತಾನ ಅಂತೇಳಿ ಮನಸ್ಸಿನಾಗ ನೊಂದಳು. ಮತ್ತೆ ಊರ್ ಮಂದಿಗೆಲ್ಲ ನನ್ನ ಗಂಡ ಹಿಂಗ್ ಮಾಡ್ತಾನ ಹಂಗ್ ಮಾಡ್ತಾನ ಅಂತ ಹೇಳಿದಳು. ಎಲ್ಲ ಕಡೆ ಗಂಡನ ಅಪಪ್ರಚಾರ ಮಾಡಿದಳು. ಏನಾಗ್ತದ, ಗಂಡನ ಮರ್ಯಾದೆ ತೆಗೆದ್ರ ಸಂಗಟ ತಂದು ಮರ್ಯಾದೆ ಹೋಗ್ತದ ಅಷ್ಟೇ. ಗಂಡನ ಮರ್ಯಾದೆ ತೆಗೆದ್ರ ಹೆಂಡತಿ ಮರ್ಯಾದೆ ಹೋಗ್ತದ, ಹೆಂಡತಿ ಮರ್ಯಾದೆ ತೆಗೆದ್ರ ಗಂಡನ ಮರ್ಯಾದೆ ಹೋಗ್ತದ. ಅವರಿಬ್ರು ಗುಟ್ಟಾಗಿದ್ದಷ್ಟು ಅವ್ರ ಸಂಸಾರಕ್ಕೊಂದು ಬೆಲೆ ಇರ್ತದೆ. ಅದಕ್ಕಿಲ್ಲೇನಾಯ್ತು, ಜಂಗಮಕ್ಕೆ ಭಕ್ತನು ಗಂಡನುಳ್ಳ ಸಜ್ಜನ ಸತಿಯಂತಿರಬೇಕು. ಅದು ಹೇಗೆಂದಡೆ ಹೊಯ್ದಡೆ ಬೈದಡೆ ಕೋಪಿಸಿದಡೆ ನಿಂದಿಸಿದಡೆ ಅಳಲಿಸಿದಡೆ ಬಳಲಿಸಿದಡೆ ಹುರುಡಿಸಿದಡೆ ಹೊರಡಿಸಿದಡೆ ಇವೆಲ್ಲ ಮುಂತಾಗಿ ಮಾಡಿದಡೆವು. ಇವೆಲ್ಲ ಮಾಡಿದರೂ ಮನದಲ್ಲಿ ಮರುಗಿದೊಡೆ ಇದುರುತ್ತರವ ಕೊಟ್ಟಡೆ ಆ ಸಜ್ಜನ ಸತಿಗೆ ಗುಣಕ್ಕೆ ಕೊರತೆ ಯಾವುದು. ಹೆಂಡತಿ ಗುಣ ಚಲೋ ಇಲ್ಲ ಅಂತಂದ್ರ ಈ ರೀತಿ ಕೆಟ್ಟ ಗುಣದಕ್ಕೆ, ಅಂದ್ರೆ ಈ ರೀತಿ ಮಾಡಕ್ಕಿನ ಕೆಟ್ಟ ಗುಣದಕ್ಕೆ. ಗಂಡನ್ನ ಬುಟ್ಟಾಗಿಟ್ಟು ಮಾರ್ಕೊಂಬರ್ತಾರ ಅಂತ ಹೆಂಡ್ರದಾರ. ಮತ್ತ ಅವ ಹಾಕಿದ್ದೇ ತಂದದ ತಿಂದು ಅವನಿಗೆ ಅಪಮಾನ ಮಾಡ್ತಾರ, ಅವನಿಗೆ ಹಿಂಸೆ ಕೊಡ್ತಾರ. ಇಂಥವೆಲ್ಲ ಹೆಣ್ಮಕ್ಳದಾರ, ಡೇಂಜರ್ ಹೆಣ್ಮಕ್ಳದಾರ ಜಗತ್ತಿನಾಗ. ಅದರ ಸಲುವಾಗಿ ಅದೆಂತೆಂದೊಡೆ ಹೆಂಗಪ್ಪ, ತನ್ನ ಪುರುಷನೇ ದೈವವೆಂದು ನಂಬಿ
ಗಂಡಗೆ ದೇವರು ಅಂತ ನಂಬಬೇಕು. ಆತನ ಗುಣವ ನೋಡದೆ ತನ್ನ ಗುಣವ ಬಿಡದೆ. ಏನು ಡೈಲಾಗಪ್ಪ ಇವು. ತನ್ನ ಗುಣ ಏನು? ಸಜ್ಜನ ಸತಿ ಅನ್ನೋದು ತನ್ನ ಗುಣ. ತನ್ನ ಗುಣವ ಬಿಡದೆ ಆತನ ಗುಣವ ನೋಡದೆ ಇರ್ದಡೆ, ಆ ರೀತಿ ಇದ್ದಡೆ ಆಕಿಗೇನಂತಾರ? ಪತಿವೃತೆ ಅಂತಾರ. ಇದ್ರೆ ಅದಕ್ಕೆ ಪತಿವೃತೆ ಅಂತಾರೆ, ಎನಿಸಿಕೊಂಬಳು. ಆಮೇಲೆ ಮುಕ್ತಿ ಎಪ್ಪುದು ತಪ್ಪದು ನೋಡಿರೋ, ಆಮೇಲೆ ಆಕಿಗೆ ಆರಾಮ ಮುಕ್ತಿ ಸಿಗ್ತದೆ. ಈ ರೀತಿ ಇದ್ರೆ ಆಕಿಗೆ ಮುಕ್ತಿ ಗ್ಯಾರಂಟಿ, ತಪ್ಪಂಗಿಲ್ಲ. ಆ ಪತಿವೃತ್ತೆಯಂತೆ ಜಂಗಮ ದಾಸೋಹ ಸದ್ಭಕ್ತಿಯುಳ್ಳವರು ಆ ಜಂಗಮವು ಮಾಡಿದಂತೆ ಮಾಡಿಸಿಕೊಂಬುವುದು. ಇದಿರುತ್ತರವ ಕೊಡಲಾಗದು, ನಿರುತ್ತರದಲ್ಲಿ ಇರ್ಪುದು. ಈ ಹೀಗಿರಬೇಕಲ್ಲದೆ ಆ ಜಂಗಮಕ್ಕೆ ಎದುರುತ್ತರವ ಕೊಟ್ಟು ಅವರಿಗೆ ತಾ ಮಾಡುವ ಭಕ್ತಿಯು ಸಾಮಾನ್ಯ ಮಾಡಿದೊಡೆ. ಏನು ಹಿಂಗ್ ಮಾಡ್ತಾನ ಅಂತೇಳಿ ಎಲ್ಲರ ಬಾಯಾಗ ಏನದ? ಜಂಗಮ ಅಂದ್ರ ಉಂಡು ಮನಿ ಜಂತಿ ಅನಿಸ್ತಾನ ಅಂತಾರ. ಊಟಕ್ಕೆ ಹಾಕೋ ಟೈಮ್ನಾಗ 50 ಮಂದಿ ಬರ್ರಿ, 100 ಮಂದಿ ಬರ್ರಿ, 11 ಮಂದಿ ಬರ್ರಿ, 25 ಮಂದಿ ಬರ್ರಿ, ಎಲ್ಲರಿಗೂ ಮನಿ ತಿರುಗಿ ಕರಿ ಊಟಕ್ಕೆ ಹಾಕ್ತಾರ. ಊಟಕ್ಕೆ ಹಾಕಿ ಮರುದಿನನೇ ಚಾಲು ಅವ್ ಜಂಗಮ. ಅದು ಜಂತಿ ಅನಿಸೋದು ಅಂದ್ರೆ ಏನಂತ ತಿಳಿದೇ ಇಲ್ಲ ನನಗೆ, ಯಾಕಂತಾರೆ ನಾವು ಉಂಡು ಮನಿ ಜಂತಿ ಅನಿಸ್ತಾನಂತ. ಅದಕ್ಕೆ ಈ ರೀತಿ ಅವನಿಗೆ ಜಂಗಮಗ ಈ ರೀತಿ ಹುಚ್ಚುಚ್ಚು ಮಾತಾಡಿದ್ರೆ ಏನಾಗ್ತದ ಅಂತಂದ್ರ ಅವನ ಭಕ್ತಿ ಸಾಮಾನ್ಯ ಅಂತಂದ್ರ ವಿಶೇಷ ಭಕ್ತಿ ಮಾಡೋದು ಬಿಟ್ಟು ಮನಸ್ಸಿಗೆ ಬಂದಂಗ ಮಾಡಿದ ಸಾಮಾನ್ಯ ಮಾಡಿದಡೆ ತಾ ಹಿಂದೆ ಮಾಡಿದ ಭಕ್ತಿ ಎಲ್ಲ ಬೆಂದು ಹೋಗಿ ಅವ ಹಿಂದೆ ಏನಾರ ಹಿಂದಿನ ಜನ್ಮದಾಗ ಏನೆಲ್ಲ ಭಕ್ತಿ ಮಾಡಿದ್ನಂದ್ರ ಅದೆಲ್ಲ ಸುಟ್ಟು ಭಸ್ಮ ಆಗಿ ಹೋಗ್ಬಿಡ್ತದಂತ. ಬೆಂದು ಹೋಗಿ ಮುಂದೆ ನರಕಕ್ಕೆ ಗುರಿ ಹಾಕುವುದು ತಪ್ಪದು. ಮುಂದೇನಾಗ್ತದೆ? ನರಕಕ್ಕೆ ಗುರಿ ಆಗ್ತದೆ. ಅಂತ ಒಂದು ಸ್ಥಿತಿ ಬರ್ತು. ಇದು ಕಾರಣವಾಗಿ ಆ ಪರಂಪರೆ ಪರಕ್ಕೆ ಪರವಾದ ಪರಮ ಜಂಗಮದಲ್ಲಿ ತಮ್ಮ ಹಿರಿಯತನದ ಸಿರಿಯ ಗರುವಿಕೆಯ ಬಿಟ್ಟು ಶ್ರೀಮಂತಿಕೆಯ ಸೊಕ್ಕ ಬಿಡ್ರಿ ಅಂತ. ಸಿರಿಯ ಗರುವಿಕೆ ಬಿಟ್ಟು ಬಹಳ ದೊಡ್ಡ ಹಿರಿಯರಂತೇಳಿ ಊರಾಗ ಒಂದು 50 ಎಕರೆ 100 ಎಕರೆ ಹೊಲ ಇರ್ಬೇಕು. ಆಯ್ತು, ದೊಡ್ಡ ಗೌಡ್ರ ಅಂತೇಳಿ ಒಂದು ಬೆಳ್ಳಂದೊಂದು ತೆಳ್ಳಂದು ದೋತ್ರ ತೆಳ್ಳಂದು ಅಂಗಿ ಹಾಕೊಂಡು ಸಿಗರೇಟ್ ಸೇದ್ಕೊತ ಅಡ್ಯಾಡ ದೊಡ್ಡ ಹಿರಿಯರ್ಗ, ಗೌಡ್ರ ನಮಸ್ಕಾರ ರೀ, ನಮಸ್ಕಾರ ರೀ. ಅವೆಲ್ಲ ಬಿಡ್ರಿ ದಿಮಾಕಂತಾರ. ಹಿರಿಯತನದ ಸಿರಿಯ ಗರುವಿಕೆಯ ಬಿಟ್ಟು ಭಯ ಭಕ್ತಿ ಕರುಣ ಕಿಂಕುರ್ವಾಣ ನಯ ನುಡಿ ನಮಸ್ಕಾರ ಉಳ್ಳಡೆ ಆ ರೀತಿ ಮಾಡಿದರೆ, ಜಂಗಮ ದಾಸೋಹ ಮಾಡಿದರೆ ಗುರು ಶಿಷ್ಯತ್ವದ ಸಂಬಂಧದ ನಿರ್ಣಯದ ನಿವೃತ್ತಿಯ ಕೂಡಲ ಚನ್ನ ಸಂಗಮ ದೇವ. ಗುರು ಶಿಷ್ಯ ಅನ್ನೋದೊಂದು ಸಂಬಂಧಕ್ಕ ಒಂದು ನಿರ್ಣಯ ಸಿಗ್ತದ, ಅದಕ್ಕೊಂದು ಅರ್ಥ ಸಿಗ್ತದ. ಇಲ್ಲ ಅಂತಂದ್ರೆ ಏನಾಗ್ತದ? ಅರ್ಥ ಇಲ್ಲಂಗೆ ಆಗ್ತದ ಅನ್ನೋಂಥ ಮಾತು ಈ ವಚನದಾಗ ಅದ. ಚಲೋ ಅದನ್ರಿ ವಚನ. ತಂದೆ ಬೈದ್ರೆ ಮಗ ಸಿಟ್ಟಿಗೆ ಬಂತಾನ, ಗಂಡ ಬೈದ್ರೆ ಹೆಂಡತಿ ಸಿಟ್ಟಿಗೆ ಬರ್ತಾಳ, ಆಮೇಲೆ ಜಂಗಮ ಬೈದ್ರೆ ಭಕ್ತ ಸಿಟ್ಟಿಗೆ ಬರ್ತಾನ, ಗುರು ಬೈದ್ರೆ ಶಿಷ್ಯ ಸಿಟ್ಟಿಗೆ ಬರ್ತಾರ ಅಂತಂದ್ರೆ ಅವ್ರದ್ದು ಒಳ್ಳೆ ಗುಣಗಳಲ್ಲ, ಒಳ್ಳೆ ಲಕ್ಷಣಗಳು ಅಲ್ಲ. ಅವರೆಲ್ಲ ಕೆಟ್ಟವ್ರು. ಎದ್ರ ಸಲುವಾಗಿ ಅಂದಿರ್ತಾರ ಅಂತ ತಿಳ್ಕೊಂಡು ಸುಧಾರಣೆ ಆಗ್ಲಕ್ಕೆ ಹೇಳಿರ್ತಾರೆ ಹೊರತು ಅವ್ರ ಮೇಲೆ ದ್ವೇಷ ಇರಂಗಿಲ್ಲ. ಏನನ್ನಿಸ್ತದೆ ಈ ವಚನದ ಬಗ್ಗೆ? ಏನ್ರಿ ಚಲೋ. ಆಯ್ತು.
ಆಯ್ತು. ಇನ್ನೂ ಒಂದು ವಚನ ಅದ, ನಾಳೆ ಮುಗೀತದ. ಏನಿದು ಜಂಗಮ ದಾಸೋಗದ್ದೆ ಜಗ್ಗಿ ಹೇಳ್ಯಾರಲ್ಲ ಅಂತ ಅಲ್ಲಿ ಹೇಳ್ಯಾರ, ಹೇಳಕ್ಕೆ ನಾವೇನು ಮಾಡ್ಬೇಕು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಂದಾಸಿಯವರ ಕೃತಿ, 5ನೇ ತರಂಗ, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ. ಈ ಒಂದು ವಿಷಯಾಂಕ 148, 234, 35, 32, 33 ಇವದೆಲ್ಲ ರಿವಿಷನ್ ಮಾಡ್ತಾ ಇದ್ದಾರೆ. ಈಗ ರಿವಿಷನ್ ಒಳಗ ಬಾಧ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೆಂಗ ಈಶ್ವರನ ಸೃಷ್ಟಿಯ ಪದಾರ್ಥಗಳು ನಾಶವೇನೋ ಆಗುತ್ತವೆ, ಆದರೆ ಬಾಧವಾಗುವುದಿಲ್ಲ, ಮಿಥ್ಯವಾಗುವುದಿಲ್ಲ. ಅಂತಂದ್ರೆ ಮಿಥ್ಯ ಆಗ್ಬೇಕಲ್ಲ. ಮಿಥ್ಯ ಆಗ್ಬೇಕಾದ್ರೆ ನಿನ್ನೆ ಗುರುಗಳು ಏನು ಹೇಳಿದ್ರು, ನಿನ್ನೆ ಪ್ರವಚನ ಪಾದದಲ್ಲಿ ನಮಗ 2 ದೃಶ್ಯಗಳು, ಒಂದು ದೃಶ್ಯ ಇಲ್ಲ, 2 ದೃಶ್ಯಗಳದವ, 2 ದೃಷ್ಟಗಳದಿವಿ. ನಿಮ್ಮೊಳಗ 2 ದೃಷ್ಟ, ಒಂದು ಆಭಾಸನ ದೃಷ್ಟ, ಇನ್ನೊಂದು ಕೂಟಸ್ಥ ದೃಷ್ಟ. ಹೌದಲ್ರಿ? ಆಭಾಸನಾಗಿ ನೀವು ನೋಡಿದಡೆ ಈ ದೃಶ್ಯ ಏನ್ ಕಾಣ್ತದ? ನಾಮರೂಪಾತ್ಮಕವಾಗಿ ಕಾಣ್ತದ ಜಗತ್ತ. ಮತ್ತೆ ನೀವು ಕೂಟಸ್ಥನಾಗಿ ನೋಡಿದ್ರೆ ಬ್ರಹ್ಮಾಗಿ ಕಾಣ್ತದ, ತನ್ನ ಸ್ವರೂಪನೇ ಕಾಣ್ತದ. ಕೂಟಸ್ಥನಾಗಿ ನೋಡಿದರೆ ಮೋಕ್ಷ, ಆಭಾಸನಾಗಿ ನೋಡಿದರೆ ನಾಮರೂಪಾತ್ಮಕ ಜಗತ್ತ. ಆ ನಾಮರೂಪಾತ್ಮಕ ಜಗತ್ತ ಏನ್ ಮಾಡ್ತದ? ಬಂಧನ ಕೀಡು ಮಾಡ್ತದ. ಯಾವಾಗ ನೋಡಬೇಕು? ಕೂಟಸ್ಥನಾಗಿ ದೃಶ್ಯವನ್ನ ನೋಡಿ ಎಲ್ಲ ತನ್ನ ಸ್ವರೂಪ ಅಂತ ತಿಳ್ಕೋಬೇಕು. ಮತ್ತೆ ಆಭಾಸನಾಗಿ ಜಗತ್ತನ್ನ ನೋಡಿ ನಾಮರೂಪಾತ್ಮಕ ಭೇದಗಳನ್ನ ನೋಡಿ, ಅದು ಬೇರೆ, ನಾ ಬೇರೆ, ಅವ್ರು ಬೇರೆ, ಇವ್ರು ಬೇರೆ, ಅದು ಇದು ಎಲ್ಲ ಭೇದ ಭಾವ ಮಾಡಬೇಕು. ಅದಕ್ಕೆ ನೀವು ನಾಮರೂಪಗಳ ಭೇದಗಳನ್ನ ನೋಡ್ಲಕತ್ತೀರಿ ಅಂತಂದ್ರೆ ನೀವು ಆಭಾಸನಾಗಿರಿ ಅಂತ ನೀವೇ ತಿಳ್ಕೋಬೇಕು. ನಾಮರೂಪ ಭೇದ ಇರಲಾರ್ದೆ ಅಖಂಡ ಬ್ರಹ್ಮ ನಿಮ್ಮನ್ನು ಹಿಡ್ಕೊಂಡೇ ಅಖಂಡವಾದ ಒಂದೇ ಒಂದು ಬ್ರಹ್ಮ ಅಂತ ನೀವು ನೋಡ್ತಾ ಇದ್ರಿ ಅಂತಂದ್ರೆ ನೀವು ಕೂಟಸ್ಥರಾಗಿರಿ ಅಂತ ತಿಳ್ಕೋಬೇಕು. ಅಖಂಡ ಭಾವ ಬರ್ಬೇಕು. ಆ ಅಖಂಡ ಭಾವ ಬರ್ಬೇಕಂದ್ರೆ ಇಲ್ಲಿ ಏನಾಗಬೇಕಾಗ್ಯದ? ಆಭಾಸ ನೋಡುವ ದೃಷ್ಟಿ ಏನದಲ್ಲ ಅದು ನಷ್ಟ ಆಗ್ಬೇಕಾಗ್ಯದ. ಆಭಾಸ ನಷ್ಟ ಆಗ್ಬೇಕಾಗ್ಯದ. ಆಭಾಸ ನಷ್ಟ ಆಗ್ಬೇಕಾದ್ರೆ ಈ ನಾಮರೂಪಾತ್ಮಕ ಜಗತ್ತನ್ನ ನೋಡುವ ದೃಶ್ಯನೂ ನಷ್ಟ ಆಗ್ಬೇಕಾಗ್ಯದ. ಕೇವಲ ಬ್ರಹ್ಮನನ್ನ ಒಂದೇ ನೋಡಬೇಕಾಗ್ಯದ. ಕೂಟಸ್ಥ ಒಂದೇ ಆಗಬೇಕಾಗ್ಯದ. ಅದನ್ನು ಹೊರತುಪಡಿಸಿ ಮತ್ತಿನ್ನೊಂದು ಏನು ಇಲ್ಲ ಅನ್ನಂತ ಒಂದು ವಿಚಾರ ಮಾಡಿ ನಿರ್ಣಯಕ್ಕೆ ಬರಬೇಕಾಗ್ಯದ. ನಿರ್ಣಯಕ್ಕೆ ಬರಬೇಕಾಗ್ಯದ. ನಿಮ್ಮ ಒಂದು ಏನಪ್ಪಾ ಅಂದ್ರೆ ಶುದ್ಧ ಬ್ರಹ್ಮ ಮಾನಸ ಪುತ್ರ ಇದ್ರೊಳಗ ಮಹಾಲಿಂಗ ರಂಗರ್ದು PDF ಹಾಕಿನ್ ನೋಡ್ರಿ ಬುಕ್ಕು. ಅದ್ರೊಳಗ ಹೊಳೆ ನರಸೀಪುರದವ್ರದ್ದು ಅಡ್ರೆಸ್ಸು ಮತ್ತ ಇಮೇಲ್ ID ಅವು ಏನೇನ ಕೊಟ್ಟಾರ, ಫೋನ್ ನಂಬರ್ ಅದು ಕೊಟ್ಟಾರ. ಹೊಳೆ ನರಸೀಪುರದ STD ಕೋಡ್ ತೆಕ್ಕೊಳಕ್ ಬರ್ತದಲ್ಲ, ಗೂಗಲ್ ಮೀಟ್ನಾಗ ಹೋದ್ರೆ, ಇದು ಗೂಗಲ್ನಾಗ ಹೋದ್ರೆ ಆಯ್ತು, ಹೊಳೆ ನರಸೀಪುರ STD ಕೋಡ್ ಅಂತೇಳಿ ಹೊಡೆದ್ರಿ ಅಂದ್ರೆ STDಗಳ ಲೀಸ್ಟ್ ಬರ್ತದ. ಅದು ಹಚ್ಚಿಕೆ ಆ ಫೋನ್ ನಂಬರ್ಗೆ ಮಾತಾಡ್ರಿ. ಅಲ್ಲಿ ಏನ್ ಮಾಡ್ಯಾರ, ಶಂಕರಾಚಾರ್ಯರ ಎಲ್ಲ ಸಾಹಿತ್ಯವನ್ನ
ಭಾಮಿನಿ ಷಟ್ಪದಿ ಒಳಗಿರುವ ಪದ್ಯಗಳಿಂದ ಎಲ್ಲ ಒಂದು ಚಗ್ಗ ವಿಶ್ಲೇಷಣೆ, ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ ಬುಕ್ ಅದ. ನಿನ್ನೆ ಅದು ನೋಡಿದೆ, ಏನು ವಿಚಾರ ಸಾಗರ ಇದ್ದಂಗೆ ಅದು. ಇದ್ರಾಗಿದ್ದ ವಿಷಯನೇ ಅದ್ರಾಗ ಅದು, ಏನು ಹೊಸದೇನು ಇಲ್ಲೇ ಇಲ್ಲ. ಅದೇನು ಪ್ರಿಂಟ್ ಮಾಡಿಸ್ಲಕ್ಕೆ ಹೋಗ್ಬೇಡ್ರಿ, ಹಂಗೆ ಓಪನ್ ಮಾಡಿ ಓದ್ರಿ. ಅದು ಮೊಬೈಲ್ನಾಗೆ ಓದ್ಲಕ್ಕೆ ಬರ್ತದೆ ಎಲ್ಲ ಶ್ಲೋಕಗಳು. ಬುಕ್ ಡೌನ್ಲೋಡ್ ಮಾಡಿದ್ದೆ ಅದ, ನೀವು ಓದ್ರಿ. ಬುಕ್ ಹಂಗೆ ಮೊಬೈಲ್ನಾಗೆ ಎಲ್ಲರೇ ಖಾಲಿ ಇದ್ದಾಗ ಅದು ಓಪನ್ ಮಾಡೋದು, ಓದೋದು. ಲಿಂಕ್ ಕಳಿಸಿ ನೋಡ್ರಿ. 2 ಲಿಂಕ್ ಅದಾವ. ಒಂದು ಮಹಾಲಿಂಗರಂಗರದ ಪರಿಚಯದ ಲಿಂಕು, ಇನ್ನು ಒಂದು ಮಹಾಲಿಂಗರಂಗರ ಗ್ರಂಥದ ಲಿಂಕ್. ಪೇಜ್ ಸುಮಾರು 600 ಪೇಜಿಂದ ಬುಕ್ ಅದಾವ. ಏನೇ ಇರಲಿ, ಈಗೇನಾಯ್ತು, ಬಾಧ ಆಗ್ಬೇಕಾಗ್ಯದ, ನಾಶ ಆಗ್ತದ. ಪ್ರತಿಯೊಂದು ವಸ್ತುವಿಗೆ ಅದು ತನ್ನ ಸಮಯ ಬಂದಾಗ ಆಯುಷ್ಯ ತೀರಿದ ಮೇಲೆ ನಾಶ ಆಗ್ತದ. ಇಲ್ಲ ಅಂತಂದ್ರೆ ಯಾವುದರ ಒಂದು ದುರ್ಘಟನೆ ಆದರೆ ನಾಶ ಆಗ್ತದೆ. ನಾಶ ಆಗೋದಕ್ಕೇನು ಸಮಸ್ಯೆ ಇಲ್ಲ, ಆದ್ರೆ ಬಾಧ ಆಗುವುದು. ಬಾಧ ಆಗ್ಬೇಕಂತಂದ್ರೆ ನಾಮ ರೂಪಾತ್ಮಕಗಳನ್ನ ಕಳ್ಕೊಂಡು ಬ್ರಹ್ಮ ಅಂತೇಳಿ ಗೊತ್ತಾಗಬೇಕಾಗ್ಯದ. ಅದು ಬಾಧ ಆಗದಂತ. ಅದಕ್ಕೆ ಒಂದು ಮಣ್ಣಿನ ಕೊಡವನ್ನ ಒಂದು ಬಡಿಗೆಯಿಂದ ಒಡೆದರೆ ಅದೇನಾಗ್ತದ? ಬಾಧ ಆಗ್ತದ, ನಾಶ ಆಗ್ತದ. ಬಡಿಗಿಲಿಂತ ಒಂದು ಮಣ್ಣಿನ ಕೊಡ ಕೊಡಿದ್ರೆ ಏನಾಗ್ತದ್ರಿ? ನಾಶ ಆಗ್ತದ, ನಾಶ ಆಗ್ತದ. ಅದನ್ನ ನೀವು ಆ ಗಡಿಗೆ ಇಲ್ಲದಂಗೆ ಮಾಡ್ಬೇಕಾಗ್ಯದಲ್ಲ. ಈಗ ಆ ಗಡಿಗೆಯನ್ನ ನೀವು ಗಡಿಗೆ ಅಂತ ನೋಡ್ಬೇಡ್ರಿ, ಮಣ್ಣು ಅಂತ ನೋಡ್ಬೇಡ್ರಿ. ಗಡಿಗೆನ ನೀವು ಮಣ್ಣು ಅಂತ ನೋಡಿದ್ರೆ ಆಯ್ತಪ್ಪ, ಹೌದಲ್? ಗಡಿಗೆನ ಮಣ್ಣು ಅಂತ ನೋಡ್ರಿ ಅಷ್ಟೇ. ಮಣ್ಣಿನ ಕೊಡವನ್ನ ಮಣ್ಣು ಅಂತ ತಿಳಿದ್ರ ಅಲ್ಲಿ ಗಡಿಗೆ ಎಲ್ಲಿರ್ತದ? ಬಂಗಾರ ನೋಡೋದು ಕಲಿತ್ರಿ ಅಂತಂದ್ರೆ ಅಲ್ಲಿ ಆಭರಣನೇ ಇಲ್ಲ, ಅಲ್ಲಿ ಬಂಗಾರ ಅಷ್ಟೇ ಅದ. ಹಾಗೆ ನಾವು ಮಣ್ಣು ನೋಡ್ದೇವ ಅಂತಂದ್ರೆ ಅಲ್ಲಿ ಗಡಿಗೆ ಇಲ್ಲವೇ ಇಲ್ಲ. ಈ ರೀತಿ ಮಣ್ಣು ನೋಡಿದ್ರ ಗಡಿಗೆ ಹೆಂಗ ಬಾಧ ಹೊಂದುತ್ತದೋ ಹಂಗ ನಮ್ಮೊಳಗಿನ ಆತ್ಮನನ್ನ ನೋಡಿದರೆ ಅಂದ್ರೆ ತಿಳಿದರೆ ಇಡೀ ನಮ್ಮ ಶರೀರ ಬಾಧ ಹೊಂದುತ್ತದೆ. ಆತ್ಮ ಅಲ್ಲಿರೋದು ಆತ್ಮನೇ ಅದ, ನಿಮ್ಮ ಶರೀರ ಇಲ್ಲ. ಆದ್ರೆ ನೀವೇನ್ ಮಾಡ್ಲಕತ್ತೀರಿ? ಶರೀರ ಆದ ಅಂತ ತಿಳ್ಕೊಂಡು ಆತ್ಮವನ್ನು ಮರೆತು ಬಿಟ್ಟಿರಿ. ಅದಕ್ಕೆ ಸಮಸ್ಯೆ ಆಗ್ಲಿಕ್ಕೆ. ಮತ್ತ ಬ್ರಹ್ಮನನ್ನು ಮರೆತು ಬ್ರಹ್ಮಾಂಡ ನೋಡ್ಲಕತ್ತಿದ್ದಕ್ಕೆ ಸಮಸ್ಯೆ ಆಗ್ಲಕತ್ತ. ಬ್ರಹ್ಮನನ್ನು ನೋಡಿದ್ರೆ ಅಲ್ಲಿ ಬ್ರಹ್ಮಾಂಡ ಇಲ್ಲವೇ ಇಲ್ಲ. ಬ್ರಹ್ಮನೇ ಬ್ರಹ್ಮಾಂಡವಾಗಿ ತೋರುತ್ತಿದ್ದಾನೆ, ಆತ್ಮನೇ ಪಿಂಡಾಂಡವಾಗಿ ತೋರುತ್ತಿದ್ದಾನೆ. ಹೀಗಾಗಿ ನಾವು ನಮ್ಮ ಶರೀರ ಬಾಧ ಮಾಡ್ಕೋಬೇಕಾದ್ರೆ ಆತ್ಮ ಕೂಟಸ್ಥ ಅನ್ಕೋಬೇಕು. ಮತ್ತೆ ಇಡೀ ಬ್ರಹ್ಮಾಂಡ ಬಾಧ ಮಾಡ್ಬೇಕಾದ್ರೆ ಬ್ರಹ್ಮ ಅನ್ಬೇಕು, ಹೌದಲ್ರಿ? ಹೆಂಗ ಇಡೀ ಬ್ರಹ್ಮಾಂಡ ಬಾಧ ಮಾಡ್ಬೇಕಾದ್ರೆ ಹೆಂಗ? ಬ್ರಹ್ಮನಾಗಿ ನೋಡ್ಬೇಕಂತ, ಕೂಟಸ್ಥನಾಗಿ ಬ್ರಹ್ಮವನ್ನು ನೋಡ್ಬೇಕು. ನಾವು ಏನ್ ಮಾಡ್ತೀವಿ? ಆಭಾಸನಾಗಿ ಕೂಟಸ್ಥನ ನೋಡ್ಲಕ್ ಹೋಗ್ತೀವಿ, ಆಭಾಸನಾಗಿ ಬ್ರಹ್ಮನನ್ನು ನೋಡ್ಲಕ್ ಹೋಗ್ತೀವಿ. ಅವೆಲ್ಲ ಎದಕ್ಕಿದೆಲ್ಲ? ಇದೆಲ್ಲ ಎದ್ರ ಸಲಹೆ ಮಾಡಕತ್ತಿರೋದು? ಯಾವ ಕಾರಣಕ್ಕ? ಏನ್ ಬೇಕಾಗ್ಯದ ನಿಮ್ಗ? ಏನ್ ಉದ್ದೇಶ? ಇಷ್ಟೆಲ್ಲ ಕೂತ ಹೈರಾಣಾಗಿ ಮಾಡ್ಲಕತ್ತಿರಲ್ಲ, ಎದಕ್ ಮಾಡ್ಲಕತ್ತೀರಿ ಇವೆಲ್ಲ? ಮೋಕ್ಷ ಪಡ್ಕೊಳಕ್ ಮಾಡ್ಲಕತ್ತೀರಿ. ಇಲ್ಲಿ ಬ್ರಹ್ಮ ಸ್ವರೂಪ ಪಡ್ಕೋಬೇಕಂತ ಏನಾರ ಅದ ನಿಮ್ಗ ಆಸೆ?
ಅಹಂ ಬ್ರಹ್ಮಾಸ್ಮಿ ಅಂತೇಳಿ ನಾನು ಬ್ರಹ್ಮ ಆಗ್ಬೇಕಂತ ಏನಾರೇ ಆಸೆ ಅದೇನು? ಅಂಥದ್ದೇನಿಲ್ಲ. ಬ್ರಹ್ಮ ಅಂತೇಳಿ ತಿಳ್ಕೋಬೇಕಾಗ್ಯದ ಅಷ್ಟೇ, ಬ್ರಹ್ಮ ಆಗ್ಬೇಕಂತೇನಿಲ್ಲಲ್ಲ. ಹೆಂಗ ಉದ್ದೇಶ ಏನು ನಿಮ್ಮದು? ನಿಮ್ಮ ಉದ್ದೇಶ ಏನು? ಈ ಶ್ರವಣದಿಂದ ಉಂಟಾಗುವ ಲಾಭ ಏನು? ಸತ್ಯವನ್ನು ತಿಳಿಯುವುದು. ವೇದಾಂತ ಶ್ರವಣದ ಫಲ. ವೇದಾಂತ ಶ್ರವಣದ ಫಲ ಏನಾಗಬೇಕು? ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನೀವು ಬ್ರಹ್ಮ ಆಗ್ಬೇಕಂತೀರೇನು? ವಿಚಾರ. ಬ್ರಹ್ಮ ಪ್ರಾಪ್ತಿ ನಿಮ್ಮ ಗುರಿ ಏನು ಅಂತ ಕೇಳಕತ್ತೀವಿ. ಗುರಿ ಏನಂತ ನಿಮ್ಮದು? ಬ್ರಹ್ಮ ಪ್ರಾಪ್ತಿ ಗುರಿ ಯಾಕಿಲ್ಲ ನಿಮಗೆ? ಅದೇ ಬೇಕಾಗ್ಯದ. ಈ ಒಂದು ಶ್ರವಣದ ಲಾಭ ಬ್ರಹ್ಮ ಪ್ರಾಪ್ತಿ ಅಲ್ಲ. ಯಾಕಂದ್ರೆ ಬ್ರಹ್ಮನೇ ಅದಿರಿ ನೀವು. ನಿಮ್ ಸ್ವರೂಪನೇ ಬ್ರಹ್ಮ ಸ್ವರೂಪ ಅದ. ಬ್ರಹ್ಮನೇ ಮತ್ತೇನು ಬ್ರಹ್ಮ ಆತನ. ಈಗ ನೀವು ಗಂಡಸ ಮಗ ಅದಿರಿ, ಮತ್ತೇನಪ್ಪ ನಾವು ಗಂಡಸರಾಗಬೇಕು ಅಂತಂದ್ರೆ ಹೆಂಗಾಗ್ತೀರಿ? ಗಂಡಸ ಮಗನೇ ಅದ. ಮತ್ತೇನು ಗಂಡಸ ಆಗ್ಬೇಕು? ಅದಕ್ಕೆ ಶ್ರವಣ, ವೇದಾಂತ ಶ್ರವಣದ ಫಲ ಬ್ರಹ್ಮ ಪ್ರಾಪ್ತಿ ಅಲ್ಲ. ಯಾಕಲ್ಲ ಅಂತಂದ್ರೆ ನಮ್ಮ ಸ್ವರೂಪ ಬ್ರಹ್ಮವೇ ಇದೆ. ಒಳ್ಳೆ ನಿರ್ಣಯನ ಇದು. ಸತ್ಯ ತಿಳಿತಾ? ಇದೆಲ್ಲ ಕೂತ್ ಹೈರಾಣಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬ್ರಹ್ಮ ಆಗ್ಬೇಕು, ಅದೇನು ಜೀವ ಶಿವನ ಆಗ್ಬೇಕು, ಮತ್ತೇನು ಅಂಗ ಲಿಂಗ ಆಗ್ಬೇಕು ಅಂತಂದ್ರ ಅಲ್ಲಿ ಅಂಗ ಇಲ್ಲೇ ಇಲ್ಲ, ಲಿಂಗನೇ ಅದ. ಲಿಂಗವನ್ನು ಅರಿಬೇಕಾಗ್ಯದ. ಹಂಗ ಜೀವ ಅರಿತು ಏನಾಗಬೇಕಾಗ್ಯದ? ತಾನು ಶಿವನಾಗಬೇಕಾಗ್ಯದ. ಇಲ್ಲಿ ಜೀವ ಅರಿತು ವೇದಾಂತದೊಳಗ ಬ್ರಹ್ಮನೇ ಆದ, ಬ್ರಹ್ಮ ಪ್ರಾಪ್ತಿ ಅಲ್ಲ. ಮತ್ತೆ ಏನು ನಿಮ್ಮ ಪ್ರಾಪ್ತಿ? ಏನು ಎದಕ್ಕೆ ಕೂತು ದಿನ 4 ತಾಸು ಕುಂತು ಕೇಳಿ ಮನೇಲಿ ಕೆಲಸ ಎಲ್ಲ ಬಿಟ್ಟು ಹೈರಾಣ ಆಲಕತ್ತಿರಲ್ಲ? ಏನಿದ್ರ ಉದ್ದೇಶ ಏನು? ನಿಮ್ಮ ಗುರಿ ಏನು ಅಂತ ಕೇಳ್ತಾರ. ಅದಕ್ಕೆ ಏನಪ್ಪ ಅಂತಂದ್ರೆ ಇಲ್ಲಿ ಮುಂಜಾನೆ ಹಿಡಿದು ಸಂಜೀತನ ನೀವೇನ್ ಕೆಲಸ ಮಾಡ್ತಿರ್ತೀರಿ? ಎದರಿಂದ? ಕಾಯ ವಾಚ ಮನಸ್ಸ ಏನ್ ಮಾಡ್ಲಕತ್ತೀರಿ? ಆ ಕೆಲಸಗಳಲ್ಲಿ ನಾನು ಮಾಡೀನಿ ಅನ್ನಂತ ಅಭಿಮಾನ ಅದ ಇಲ್ಲ? ನಾ ಮಾಡೀನಿ ಅಂತ. ಹೌದಾ? ನಾ ಮಾಡೀನಿ ಅನ್ನೋ ಅಭಿಮಾನ ಇದ್ದದಕ್ಕೆ ಏನಾಗಿರಿ ನೀವು? ಏನಾಗಿರಿ? ಕರ್ತ ಆಗಿರಿ, ಕರ್ತ. ನಾನ್ ಮಾಡೀನಿ, ನಾ ಮಾತಾಡೀನಿ, ನಾ ಕೆಲಸ ಮಾಡೀನಿ, ನಾನು ಆಲೋಚನೆ ಮಾಡೀನಿ, ನನ್ನ ಬುದ್ಧಿ ಓಡಿಸಿದ್ದಕ್ಕೆ ಈ ಸಂಸಾರ ನಡೆದದ ಅಂಥೇಳಿ ನಿಮ್ಮೊಳಗೇನಾಗ್ಯದ? ಕರ್ತೃತ್ವ ಭಾವ ಬೆಳೆಸ್ಕೊಂಡ್ಬಿಟ್ಟಿರಿ. ಆಗಲ್ರಿ ನಿಮ್ಗೆ ಕರ್ತೃತ್ವ ಭಾವ? ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದವ್ ನಾನು, ಮಕ್ಕಳು ಹಡ್ದವ್ ನಾನು, ಮನಿ ಕಟ್ಟಿದವ್ ನಾನು, ಮಕ್ಕಳಿಗೆ ಶಾಲಿ ಕಲಿಸಿದವ್ ನಾನು, ಅದು ಮಾಡಿದವ್ ನಾನು, ಇದು ಮಾಡಿದವ್ ನಾನು ಅಂತೇಳಿ ಎಲ್ಲ ಅದಲ್ಲ ಕರ್ತೃತ್ವ. ಮಾಡಿರಲ್ರಿ? ನಿಮ್ದೇ ಅದ ಇಲ್ಲ? ಆ ಕರ್ತ ಏನದನಲ್ಲ ಅದು ನಾನಲ್ಲ. ಇದು ಶ್ರವಣ ಫಲ, ಈ ವೇದಾಂತ ಶ್ರವಣದ ಫಲ. ಆ ಕರ್ತೃತ್ವದೊಳಗೆ ನಿಮ್ದೇನು ಅಭಿಮಾನದಲ್ಲ
ಆ ಅಭಿಮಾನ ಕಳ್ಕೋಬೇಕು. ಆ ಕರ್ತೃತ್ವದ ಫಲದೊಳಗಿಂದ ಅಭಿಮಾನ ಕಳ್ಕೊಂಡ್ರೆ ಆ ಕರ್ತ ನಾನಲ್ಲ. ಮತ್ತೆ ನೀವು ಪಾಪ ಪುಣ್ಯಗಳು ಮಾಡಿರಿ, ಆ ಪಾಪ ಪುಣ್ಯಗಳು ಏನು ಸುಮ್ಮನೆ ಹಂಗೆ ಹೋಗಂಗಿಲ್ಲ, ಅವು ಸುಖ ದುಃಖ ಕೊಟ್ಟೇ ಹೋಗ್ತಾವ. ಆ ಸುಖ ದುಃಖ ಅನುಭವಿಸುವ ಭೋಕ್ತ ಏನದಿಯಲ್ಲ ಅದನ್ನು ನಾನಲ್ಲ, ಅದನ್ನು ನಾನಲ್ಲ. ಯಾಕಪ್ಪ ಅಂದ್ರೆ ಅವು ಶರೀರಾದಿಗಳ ಕರ್ತೃತ್ವ, ಶರೀರಾದಿಗಳ ಭೋಕ್ತೃತ್ವ. ನಾನು ಆತ್ಮನಿದ್ದೇನೆ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ. ನಾನು ಕರ್ತನೂ ಅಲ್ಲ, ಭೋಕ್ತಾನೂ ಅಲ್ಲ. ನಾ ಆತ್ಮ ಸ್ವರೂಪನಿದ್ದೇನೆ ಅನ್ನೋದು ಎಷ್ಟರ ಮಟ್ಟಿಗೆ ಹೋಗ್ಬೇಕಪ್ಪ ಇದಂತಂದ್ರೆ, ನನಗೆ ಕಿಂಚಿತ್ತು ಆಧ್ಯಾತ್ಮ ಸಾಧನೆ ಮಾಡುವ ಕರ್ತವ್ಯ ಇರುವುದಿಲ್ಲ. ಏನೇನು ಮಾಡೋ ಅವಶ್ಯಕತೆನೇ ಇಲ್ಲ ನನಗೆ. ಆಧ್ಯಾತ್ಮ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬೇಕು. ಆ ಮಟ್ಟಕ್ಕೆ ಒಯ್ಯೋ ತನಕ ವೇದಾಂತ ಶ್ರವಣದ ಫಲ ನಿಮಗೆ ನಾವು ಬೆನ್ನತ್ತಿರ್ತೀವಿ. ಈಗ ನಿಮಗೆ ನಾವು ಯಾವುದರ ಒಂದು ಬುಕ್ ಕೊಟ್ರೆ ನೀವೇನ್ ಮಾಡ್ತೀರಿ? ಈ ವಿಚಾರ ಸಾಗರದಾಗ ಇದು ಓದಿದ್ದೆ ಅದ ಮತ್ತೊಂದು ಸುಮ್ಮನೆ ರೊಕ್ಕ ಕೊಟ್ಟು ತಗೋಬೇಕಲ್ಲ ಅಂತ ಅನಿಸ್ತದೆ. ನೀವು ಯಾವ್ದಾರ ಬುಕ್ ತಗೊಂಡು ಹಿಂಗೆ ಪೀಠಿಕೆ ತೆಗೆದು ನೋಡ್ರಿ, ಇಲ್ಲೇನ್ ಕವರ್ ಮಾಡೀವಿ ಅವೇ ಪೀಠಿಕೆಗಳು ಅಲ್ಲಿರ್ತಾವ. ಇಷ್ಟು ಡಿಟೇಲ್ ಆಗಿ ಹೇಳಿ ಎಲ್ಲ ಕಲ್ತ ಮೇಲೆ ಈ ಬುಕ್ ಯಾಕೆ ರೊಕ್ಕ ಕೊಟ್ಟು ತಗೋಬೇಕು ಅಂತ ಅನಿಸ್ತದ ಇಲ್ಲ ನಿಮಗೆ? ಅಂದ್ರೆ ಏನಾಯ್ತು? ಕರ್ತವ್ಯ ಉಳಿದಿಲ್ಲ, ಇನ್ನ ತಿಳ್ಕೊಳ್ಳೋಂಥ ಕರ್ತವ್ಯ ಏನೇನು ಉಳಿದಿಲ್ಲ. ಪೂಜಾ ಮಾಡಿ 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 ಕರ್ಮ 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 ಕ್ರಿಯಾ ಮಾಡಿ ಮಾಡಿ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಆ ಮಾಡಿದ್ರೆ ಏನು ಭಾವನೆ ಉಂಟಾಗ್ತದ, ಆ ಭಾವನೆ ನನಗೆ ಮಾಡಲಿಲ್ಲ ಅಂದ್ರೂ ಅದೇ ಭಾವನೆ ಒಳಗದೀನಿ, ಅದೇ ಭಾವನೆ ನನಗೆ ಗಟ್ಟಿ ಆಗ್ಯದ ಅಂತಂದ್ರೆ ಪೂಜಾ ಮಾಡೋದು ಬೇಕಾಗಿಲ್ಲ, ಧ್ಯಾನ ಮಾಡೋದು ಬೇಕಾಗಿಲ್ಲ. ಧ್ಯಾನನು ಚೆನ್ನಾಗಿ ಮಾಡಬೇಕು. ಧ್ಯಾನ ಮಾಡಿ 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 ಕಡೆಗೆ ಧ್ಯಾನ ಮಾಡಿದ್ರೆ ಏನು ಸ್ಥಿತಿ ಪ್ರಾಪ್ತಿ ಆಗ್ತದೆ, ಧ್ಯಾನ ಮಾಡ್ಲಾರ್ದೆ ಆ ಸ್ಥಿತಿ ಪ್ರಾಪ್ತಿ ಆದ್ರೆ ಆಯ್ತು, ಧ್ಯಾನ ಮಾಡೋ ಅವಶ್ಯಕತೆನೂ ಇಲ್ಲ. ಈ ರೀತಿ ಮಾಡ್ಬೇಕು ನೋಡ್ರಿ. ಅದಕ್ಕೆ ಶ್ರವಣದ ವೇದಾಂತ ಶ್ರವಣದ ಫಲ ಏನಾಯ್ತು ಈಗ? ಯಾವ್ದಂತೀರಿ? ಒಂದನೇದ್ದು ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಮಾಡುವ ಕ್ರಿಯೆಗಳ ಕರ್ತ ನಾನಲ್ಲ. ಹೆಂಗ? ಏನ್ ನಿರ್ಣಯ ಮಾಡಿದ್ರಿ? ಗಪ್ಪುತ್ತ ನಾ ಏನ್ ಮಾಡೋದು? ನಿಮ್ಮ ನಿರ್ಣಯಗಳು ಬರ್ಬೇಕಲ್ಲ. ನಿಮ್ಮ ಬಹಳ ಟಾಪ್ ಲೆವೆಲ್ ಮಾತುಗಳು ಹೇಳ್ತಿರ್ತೀನಿ ನಾನು ಇಲ್ಲಿ. ಅವು ನಿಮ್ಗೆ ಮುಟ್ಟ್ಯವ ಇಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು? ಇಲ್ಲಿ ಕೂತು ಕೇಳಿದ್ದರದ ಉದ್ದೇಶ ಏನು? ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಮಾಡಿದ ಕರ್ತೃತ್ವಗಳು ಏನದವ ಅವು ಯಾವು ನಾನಲ್ಲ, ನನ್ನವಲ್ಲ, ನನ್ನಿಂದ ಅಲ್ಲ, ನನ್ನಲ್ಲಿ ಅಲ್ಲ. ಈ ರೀತಿ ನಮ್ಮ ನಿರ್ಣಯ. ಎರಡನೇದ್ದೇನು? ಆ ಕರ್ಮಗಳ ಇದೇನು ಫಲಭೋಗಗಳು, ಸುಖ ದುಃಖಾದಿಗಳು ಅದರ ಭೋಕ್ತ ಅಲ್ಲ. ಮತ್ತೆ ಯಾರು ಭೋಗಿಸ್ತಾರ? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಭೋಗಿಸ್ತಾವ ಅಷ್ಟೇ. ಮತ್ ಹಿಂಗಾದ್ಮೇಲೆ ನಾನು ಅಲ್ಲ, ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ ಅಂದ್ರೆ ನೀನ್ ಯಾರದಿ? ಹೂ ಆರ್ ಯು? ಬ್ರಹ್ಮನೇ ಇದ್ದೇನೆ. ಬ್ರಹ್ಮನೇ ಇದ್ದ ಮೇಲೆ ಬ್ರಹ್ಮನಿಗೆ ಏನಾದರೂ ಕರ್ತೃತ್ವ ಮಾಡುವಂತ ಕರ್ತವ್ಯ ಇರಲಿಕ್ಕೆ ಸಾಧ್ಯವೇ? ನೀವೇ ಬ್ರಹ್ಮ ಆದ್ಮೇಲೆ ಮಾಡ್ತೀರಿ ಅನ್ನೋದು. ಕೂಲಿ ಕಾರ್ಮಿಕ ಆಗಿದ್ರೆ, ಸೇವಕ ಆಗಿದ್ರೆ ಕರ್ತವ್ಯ. ಮಾಲೀಕ ಆದ್ರೆ ಏನ್ ಕರ್ತವ್ಯ ಇರ್ತದ?
ಹೀಗಾಗಿ ನಾ ಬ್ರಹ್ಮ ಇರುವ ಕಾರಣ ನನಗೆ ಮಾಡುವಕ್ಕೆ ಯಾವ ಕರ್ತವ್ಯವೂ ಇಲ್ಲ. ಈಗ ನಿಮ್ಮ ಕರ್ತವ್ಯ ಎಲ್ಲ ಮುಗಿದೋಗ್ಬಿಟ್ಟದ. ಸುಮ್ ಟೈಮ್ ಪಾಸಿಗೆ ಕೂತಿರಿ ನೀವು. ಏನ್ ತಿಳ್ಕೋಬೇಕು ತಿಳ್ಕೊಂಡ್ಬಿಟ್ಟಿರಿ. ಈಗ ಈ ತರ ನಿಶ್ಚಯ ಮಾಡಿ ಆಲೋಚನೆ ಮಾಡಿ ಗಟ್ಟಿಯಾಗ ಅದು ಒಂದೇ ಉಳಿದೋದು ನಿಮಗೆ. ಅದು ಬಿಟ್ಟರೆ ಮತ್ತೊಂದೇನಿಲ್ಲ. ಅದಕ್ಕೇನಾಯ್ತು, ಈಗ ಬಾಧ ಮಾಡೋದ್ರ ಬಗ್ಗೆ ನಡೆದದು. ಈಗ ಚರ್ಚೆ ಎಷ್ಟೈತೆ ಟೈಮ್? 8 ಗಂಟೆ. ಈಗ ಜಗತ್ತು ಕೂಡ ಈಶ್ವರನ ಸೃಷ್ಟಿಯಾಗಿದೆ. ಅದು ನಿರಂತರ ಲಯ ಆಗುತ್ತಲೇ ಇರುತ್ತದೆ. ಸೃಷ್ಟಿ ಸ್ಥಿತಿ ಲಯ ಆಗ್ತಾನೆ ಇರ್ತದೆ. ನಿನ್ನೆಯ ಸ್ಥಿತಿ ಇವತ್ತು ಇಲ್ಲ, ಇವತ್ತಿನ ಸ್ಥಿತಿ ನಾಳೆ ಇರಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು. ದಿನದು ಸಾವಿಗೆ ಈಡಾಗ್ತಾನೆ ಇರ್ತದೆ. ಈಶ್ವರ ಸೃಷ್ಟಿಯು ನಿರಂತರವಾಗಿ ಮೃತ್ಯುವಿನ ಬಾಯಲ್ಲಿ ಹೋಗುತ್ತಿರುತ್ತದೆ. ಹಳೆ ಮುದುಕರು ಸಾಯುತ್ತಿರುತ್ತಾರೆ, ಹೊಸ ಹುಡುಗರು ಹುಟ್ಟುತ್ತಿರುತ್ತಾರೆ. ಕಾಲೋ ಜಗತ್ ಭಕ್ಷಕ. ಎಷ್ಟಂದ ನೋಡ್ರಿ ಇದು. ಕಾಲ ಏನದಂದ್ರೆ ಜಗತ್ ಭಕ್ಷಕ ಅಂತ. ಕಾಲೋ ಜಗತ್ ಭಕ್ಷಕ. ಜಗದ್ರಕ್ಷಕ ಯಾರು? ಜಗದೋದ್ಧಾರಕ. ಗುರು ಜಂಗಮರು. ಗುರು ಮತ್ತು ಜಂಗಮರು ಇವರೇನಲ್ಲ ಜಗದ್ರಕ್ಷಕ, ಜಗದೋದ್ಧಾರಕರು. ಬ್ರಹ್ಮ ಎಲ್ಲಿ ಬರ್ತಾನೆ ನಿಮಗೆ? ಬ್ರಹ್ಮ ಬರ್ತಾನೆ ನೀವು ಉದ್ಧಾರ ಮಾಡ್ಲ? ಎಲ್ಲಿ ಬರ್ತಾನೆ ಬ್ರಹ್ಮ? ಒಂದ್ಸಾರಿ ನಮ್ಮ ಅಪ್ಪಗೆ ಹಂಗೆ ಅಂದ್ಬಿಟ್ಟಿದ್ದೆ, ದೇವ್ರ ನನಗೆ ಚಲೋ ಇಟ್ಟಾನ ಅಂತ ಅಂದ್ಬಿಟ್ಟಿದ್ದೆ. ಎಲ್ಲೇನಲ್ಲೇ ನೀನ್ ದೇವ್ರ ಅಂತಂದ. ನಾ ಫೀಸ್ ಕಟ್ಟಿ ಸಾಲಿ ಕಲಿಸಿ ನೌಕರಿ ಹೆಚ್ಚಿದಕ್ಕೆ ನನ್ನಿಂದ ಚಲೋ ಆಗಿದೆ, ನಿಂದ ಯಾ ದೇವ್ರವೇ ಅಂತಂದ ನಮ್ಮ ಅಪ್ಪ. ಹಂಗ ಬ್ರಹ್ಮ ಎಲ್ಲಿಂದ ಬರ್ತಾನ? ಗುರು ಜಂಗಮರು. ಜಂಗಮ ಶಕ್ತಿಲಿಂತ ಎಲ್ಲ ಕೆಲಸ ಆಗ್ತದೆ ಇಲ್ಲಿ. ಜಂಗಮ ಶಕ್ತಿ ಅಂದ್ರೆ ಜೀವಂತಿರೋರು. ಬ್ರಹ್ಮ ನಿರಾಕಾರ, ನಿರ್ವ್ಯಾಪಾರ, ನಿಶ್ಶಬ್ದ. ಹಿಂಗದ. ಅದಕ್ಕೆ ಇಲ್ಲಿ ಕಾಲೋ ಜಗತ್ ಭಕ್ಷಕ, ಜಂಗಮೋ ಜಗತ್ ರಕ್ಷಕ ಈ ರೀತಿ ಅಂತಾರೆ. ಈಶ್ವರ ಸೃಷ್ಟಿಯು ನಾಶವಾಗುತ್ತಿದೆ, ಆದರೆ ಬ್ರಹ್ಮಜ್ಞಾನದಿಂದ ಬಾಧವಾಗುತ್ತದೆ. ಬ್ರಹ್ಮಜ್ಞಾನವಿಲ್ಲದಿದ್ದರೂ ಈಶ್ವರ ಸೃಷ್ಟಿಯು ನಾಶವಾಗುತ್ತದೆ. ನಾಶ ಆಗೋದಕ್ಕೇನು? ಬ್ರಹ್ಮಜ್ಞಾನ ಇಲ್ಲ ಅಂದ್ರೂ ಪ್ರತಿಯೊಂದು ವಸ್ತುಗಳು ಅವುಗಳ ಆಯುಷ್ಯ ತೀರ್ತಂತಂದ್ರೆ ನಾಶ ಆಗಿ ಬಿಡ್ತದ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯುಗಾಂತರಗಳಲ್ಲಿ ಈಶ್ವರ ಸೃಷ್ಟಿಯು ತಿರುಗುತ್ತಲೇ ಇರುತ್ತದೆ. ಈಶ್ವರ ಸೃಷ್ಟಿ ಏನ್ ಮಾಡ್ತಿರ್ತದೆ? ತಿರುಗುತ್ತಾನೆ ಇರ್ತದೆ. ಯಾವ ಮಹಾತ್ಮ ಬ್ರಹ್ಮಜ್ಞಾನ ಮಾಡಿಕೊಂಡಿದ್ದಾನೋ ಆತನು ಜಗತ್ತಿಗೆ ಏನು ಮಾಡುವುದಿಲ್ಲ. ಬ್ರಹ್ಮಜ್ಞಾನಿ ಆದನು ಅಂತಂದ್ರೆ ಏನೇನು ಮಾಡೋದು ಬೇಕಾಗಿಲ್ಲ. ಮಿಥ್ಯ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಮಿಥ್ಯ ಅಂತ ತಿಳ್ಕೊಂಡ ಮೇಲೆ ನಾವು ಯಾರೇ ಸತ್ರಪ ಬಂದು ಬಳಗದಾಗ ಅದು ಸತ್ತದ ಸತ್ಯನ? ಸತ್ತದ್ದು ಸತ್ಯನ ಮಿಥ್ಯನ? ಮಿಥ್ಯನೇ. ಹುಟ್ಟು ಸಾವುಗಳು ಮಿಥ್ಯ. ಬ್ರಹ್ಮಜ್ಞಾನಿಗಳಾದವರು ಮಿಥ್ಯ ಅಂತ ತಿಳ್ಕೊಂಡು ಆ ಸತ್ತಲ್ಲಿ ಹುಟ್ಟಿದಲ್ಲಿ ಏನೇನೋ ಆಗ್ತಿರ್ತಾವ ಕಾರ್ಯಕ್ರಮಗಳು, ಅಲ್ಲೆಲ್ಲ ಆದ್ರೆ ಹೋತಾರ, ಆಗಲಿಲ್ಲ ಅಂದ್ರೆ ಇಲ್ಲ. ಈ ತತ್ವಜ್ಞಾನ ಚಿಂತನೆ ಎಲ್ಲಿ ನಡೀತಿರ್ತದ ಅದಕ್ಕೆ ಮಹತ್ವ ಕೊಟ್ಟು ಅಂತಲ್ಲಿ ಹೋಗ್ತಾರೆ ಹೊರತು ಇಂಥ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗಂಗಿಲ್ಲ. ಅದಕ್ಕೆ ಅವ್ರು ಏನಂತಾರ, ನೋಡಪ್ಪ ಸತ್ತರು ಬರಲಿಲ್ಲ, ಎಷ್ಟು ಸೊಕ್ಕು ಬಂದದವರಿಗೆ ಅಂತಾರೆ. ನಮಗೇನು ಸೊಕ್ಕು ಬಂದಿರ್ತದ? ಮತ್ತಂತಾರ ನೀವು ಸತ್ತರ ಅಂತಂದ್ರೆ ನಿಮ್ಗೆ ಯಾರ್ಯಾರು 4 ಮಂದಿ ಬರ್ಬೇಕಾ ಬೇಡ ಅಂತ ಕೇಳ್ತಾರೆ. ಯಾರು ಬರ್ಬೇಡ್ರಿ ಅಂತ ಹೇಳ್ತಾರೆ. ಯಾರ್ಯಾರು ಬರ್ಬೇಡ್ರಿ, ನಾವು ಸತ್ತ ಸುದ್ದಿ ಸಹಿತ ಮಂದಿಗೆ ಹೇಳ್ಬೇಡ್ರಿ ಅಂತ ಹೇಳ್ಬಿಡ್ತೀವಿ.
ಯಾರಿಗೆ ಹೇಳಬೇಡ. ಸತ್ತದ್ ಏನ್ ಹೇಳೋದಿರ್ತದೆ, ಸತ್ತದ್ ಮುಗಿದು ಹೋಗಿರ್ತದ. ಸತ್ತು ಸುದ್ದಿ ಹೇಳಿ ಎಲ್ಲ ಮಂದಿ ಕೆಲಸ ಬೊಗಿಸಿ ಬಿಟ್ಟು ಆ ಹೆಣದ ಮುಂದೆ ಕುರ್ಚಿ ಹಾಕೊಂಡು ಪೆಂಡಾಲ್ ಹಾಕೊಂಡು ಅದು ತಿಂದು ಇದು ತಿಂದು ಚಾ ಕುಡಿದು ಏನೋ ಮಾಡಿ ಒಂದು 4-5 ತಾಸು ಟೈಮ್ ಪಾಸ್ ಮಾಡಿ ಅವು ಮಕ್ಕಳು ಅವು ದೂರ ಇದ್ದು ಅಂತಂದ್ರೆ ಅವು ಬರ್ಲಕ್ಕೆ ರಾತ್ರಿ ಮತ್ತೆ ಐಸ್ನಾಗ ಅದು ಹೆಣ ಇಟ್ಟು ಎದಕ್ ಬೇಕ್ರಿ ಇವೆಲ್ಲ? ಎದಕ್ ಬೇಕಿವೆಲ್ಲ? ಜಗತ್ತಿನಾಗ 84 ಲಕ್ಷ ಜೀವರಾಶಿಗಳು ಹೆಂಗ್ ಸಾಯ್ತಾವ? ಅವೆಲ್ಲ ಓಸಕ್ಕೆ ಹಿಂಗೆ ಶವ ಸಂಸ್ಕಾರ ಮಾಡ್ತಾರೆ ನಾವು. ಎದಕ್ ಬೇಕು? ಹುಚ್ಚುಳ ಮಕ್ಕಳು ಅಂತ ಇವೆಲ್ಲ ಮಾಡೋ. ಈ ಜ್ಞಾನದಾಗ ಬರಂಗೇ ಇಲ್ಲ. ಭಾರಿ ಹಣ ಹೊತ್ಕೊಂಡು ಫಾರಿನ್ಲಿಂತ ಇಂಡಿಯಾಕ್ಕೆ ತರ್ತಾರೆ, ಇಂಡಿಯಾದ್ಲಿಂತ ಫಾರಿನ್ ಹೋಯ್ತಾರೆ, ಆ ಊರ್ಲಿಂತ ಈ ಊರಿಗೆ, ಈ ಊರ್ಲಿಂತ ಆ ಊರಿಗೆ ಮಾಡಿ ಮತ್ತೆ ಅದು ಹೆಣ ಮಣ್ಣು ಮಾಡಾಗ ಅಲ್ಲಿ ಯಾರು ಬಂಧು ಬಳಗ ಅದ್ರ ಸನಿಯಕ್ಕೆ ಸಹಿತ ಹೋಗಂಗಿಲ್ಲ. ಅದು ಹೆಣ ಸತ್ರ ಬರೋ ಮಂದಿನೇ ಬೇರೆ ಅದದು, ಬೇರೆನೇ ಅದು. ನಾವು ಸತ್ತರ ನಮ್ಗೆ ಯಾರು ಮಾಡ್ತಾರ ಅಂತ ನೀವು ಗಾಬರಿ ಆಗ್ಬೇಡ್ರಿ. ಸತ್ತರದೊಂದು ಟೀಮ್ ಬೇರೆನೇ ಅದ. ಕುಡುಕರು ಕೆಡಕರು ಲಂಗನ ಮಕ್ಕಳದು ಒಂದು ಟೀಮ್ ಅದು, ದೊಡ್ಡ ಟೀಮ್ ಅದು. ಅವ್ರೆಲ್ಲರೂ ಬಂದ್ಬಿಡ್ತಾರ. ಬಾಂದ್ರ ಅಂತಂದ್ರೆ ನಿಮಗೊಂದು 70-80 ಸಾವಿರ ರೂಪಾಯಿ ಹೆಂಡ ಕುಡಿತಾರೆ ನೀವು ಸತ್ತರ ಅಂತಂದ್ರೆ, ಕರೆದ್ರೆ ಅಂದ್ರೆ ಅವ್ರಿಗೆ ಅವರೆಲ್ಲ ಮಾಡ್ತಾರೆ. ಏನು ಬೇಕಾಗಿಲ್ಲ, ಸುಮ್ಮನೆ ನಿಮ್ಮ ಊರು ಸಮೀಪ ಯಾವ್ದು ಮೆಡಿಕಲ್ ಕಾಲೇಜ್ ಇರ್ತದ ಅದಕ್ಕೊಂದು ಫೋನ್ ಮಾಡಿಬಿಡ್ರಿ, ಬಂದು ಒಂದು ಇಂಜೆಕ್ಷನ್ ಕೊಡ್ತಾರ. ಆಯ್ತು, ಒಂದು 2-3 ತಾಸು ಇಟ್ಕೋರಿ, 5-6 ತಾಸು ತನಕ ನಡೀತದ. ಒಂದು 2-3 ತಾಸು ಆದ್ಮೇಲೆ ವ್ಯಾನ್ ತಗೊಂಡು ಬರ್ತೀವಿ, ತಗೊಂಡು ಹೋಗ್ತೀವಿ. ಆಯ್ತು, ಮುಗೀತು. ಏನು ಆಂಬುಲೆನ್ಸ್ ಯಾವುದು ಬರ್ತದ ಹಾಕೊಂಡು ಹೋಗ್ಬಿಡ್ತಾರೆ. ಮಕ್ಕಳು ಓದೋದಕ್ಕರೆ ಉಪಯೋಗ ಆಗ್ತದ ಅದು ಶರೀರ. ಅದು ಬಿಟ್ರೆ ಹೆಣದ ಮೇಲೆ ಜಾತ್ರೆ ಮಾಡೋದೊಂದು ಟೀಮ್ ಅದ ಇಲ್ಲಿ. ಇವು ಯಾವರ ಮನೆಯಾಗಿ ಇವು ಜಿರಳಿ ಪರಳಿ ಹೊಡೆದು ಹಾಕಿರಿ ನೋಡ್ರಿ, ಅವು ಇರ್ಬಿ ಒಂದ್ ಇರ್ಬಿ ಕಾಣಂಗಿಲ್ಲ. ಅವು ಹೆಂಗ್ ಬಂದ್ಬಿಡ್ತಾವ ಒಂದೇ ಸಲಕ್ಕೆ, ಎಲ್ಲೆಲ್ಲಿಯೂ ಬರ್ತಾವ. ಯಾವರ ಸಣ್ಣ ಪ್ರಾಣಿಗಳು ಸತ್ತು ಅಂತಂದ್ರೆ ನೋಡ್ರಿ ಮನೆಯಾಗ ಇರ್ಬಿ ಅಂತೂ ಒಂದು ಕಣ್ಣಿಗೆ ಕಾಣಲ್ಲ. ಆ ಟೈಮ್ನಾಗ ಹೆಂಗ್ ಬರ್ತಾವ? ಹಂಗ ಸತ್ತಾಗ ಜಮಾಗ ಮಂದಿನೇ ಬೇರೆ ಅದಾರ. ಬೆಕ್ಕದಂಗೆ ಮಾಡ್ತಾರ ಅವ್ರು ಸತ್ರ. ಅದಕ್ಕೆ ತ್ರಿಕಾಲ ಇಷ್ಟಲಿಂಗ ಪೂಜಾ ನಿಷ್ಠ ನಮ್ಮ ತಂದೆ ಅಂಥವನು ಹೆಣ ಮಣ್ಣು ಮಾಡಬೇಕಾದ್ರೆ 1,00,000 ರೂಪಾಯಿ ಖರ್ಚು ಮಾಡಿ ಹೆಂಡ ಕೊಡೋದಾರೆ. ಯಾರು ಕೊಡೋದಾರು? ಏನೇನು ಮಾಡ್ಯಾರ? ಚಂದ ಹೊಟ್ಟಿಗೆ ಅಡಿಗೆ ಮಾಡ್ಕೊಂಡು ತಿನ್ನೋದಿಲ್ಲ, ಏನಿಲ್ಲ. ಲಕ್ಷಗಟ್ಟಲೆ ರೊಕ್ಕದ. ಎಲ್ಲಿ ತರಿಸ್ತಾರೋ, ಎಷ್ಟು ಕುಡಿತಾರೋ, ಯಾರು ಕುಡಿತಾರೋ, ಏನ್ ಮಾಡ್ತಾರೋ. ಅಬಾಬ ಅಲ್ಲಿ ಹೆಣದ ಬಲ್ಲಿ ಇವತ್ತಿ ಇದ್ರೆ ಕುಂಕುಮ ಇರಲ್ಲ, ಕುಂಕುಮ ಇದ್ರೆ ಇವತ್ತಿ ಇರಲ್ಲ. ಅದರ ವ್ಯವಸ್ಥೆ ಸುಡುಗಾಡು ವ್ಯವಸ್ಥೆ ಮಾಡಿರ್ತಾರ. ಮಾಡಿಕೆ ಏನೋ ಒಂದು ಮಾಡಿ ಮುಚ್ಚಿ ಇಡ್ತಾರೆ. ಆದ್ರೆ ಕುಡಿಯೋದು ಅಂಥವು ಇಂಥವು ಮಾಡೋಂಥ ಹೊಲಸು. ಅದ್ರ ಸಲುವಾಗಿ ಅಂಥ ಶವ ಸಂಸ್ಕಾರಗಳಿಗೆ ಈ ಒಂದು ಶುದ್ಧ ಬ್ರಹ್ಮ ಪೀಠ ಎಂದೂ ಲೈಕ್ ಮಾಡಂಗಿಲ್ಲ. ತತ್ತು ಸುದ್ದಿ ಸಹಿತ ಹೇಳಿಕೆ ಎಲ್ಲರಿಗೆ ತೊಂದರೆ ಮಾಡೋದು ಇಲ್ಲೇ ಇಲ್ಲ. ಬದುಕಿದ್ದಾಗಿ ಮತ್ತೆ ಎಂಜಾಯ್ ಮಾಡೋದು. ಸತ್ ಮೇಲೆ ಬಂದಿಲ್ಲ ಅಂತ ನಾವು ಬಂದಿಲ್ಲ, ನೀವು ಬರಬೇಡ ಬಿಡ್ರಿ, ಯಾರು ಬರೋದೇ ಬೇಕೇ ಇಲ್ಲ. ಯಾರು ಬಂದು ಆ ಹೆಣಕ್ಕೆ ಆಗೋದೇನದು? ಯಾರು ಬಂದ್ರೆ ಏನಾಗೋದ? ಏನಲ್ಲ. ಅದಕ್ಕೆ ಭಾಳ ಲೀಸ್ಟ್ ಬಾದಾರ ಇರ್ಬೇಕು ನಾವು. ಅದನ್ನು ಬಿಟ್ಟು ಇಲ್ಲೇನಂತಂದ್ರೆ ಕಾಲೋ ಜಗತ್ ಭಕ್ಷಕ ಅಂತಾರೆ. ಈಶ್ವರ ಸೃಷ್ಟಿ ನಾಶವಾಗುತ್ತಿದೆ, ಆದರೆ ಬ್ರಹ್ಮಜ್ಞಾನದಿಂದ ಬಾಧವಾಗುತ್ತದೆ. ಬ್ರಹ್ಮಜ್ಞಾನ ಇಲ್ಲದಿದ್ದರೂ ಈಶ್ವರ ಸೃಷ್ಟಿ ನಾಶವಾಗುತ್ತದೆ. ಅದರ ಆಯುಷ್ಯ ತೀರ್ತಂದ್ರೆ ನಾಶ ಆಗ್ತಿರ್ತದೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಯುಗಾಂತರಗಳಲ್ಲಿ ಈಶ್ವರ ಸೃಷ್ಟಿ ನಾಶವಾಗುತ್ತಲೇ ಇರುತ್ತದೆ. ಯಾವ ಮಹಾತ್ಮ ಬ್ರಹ್ಮಜ್ಞಾನ ಮಾಡಿಕೊಂಡಿದ್ದಾನೋ ಆತನು ಜಗತ್ತಿಗೆ ಏನು ಮಾಡುವುದಿಲ್ಲ. ಏನ್ ಮಾಡ್ತಾನವ? ತನ್ನ ಪಾಡಿಗೆ ತಾನಿರ್ತಾನ. ಇವೆಲ್ಲ ಮಿಥ್ಯ ಅಂತಾನ, ಸುಳ್ಳು ಅಂತ ತಿಳಿದುಕೊಳ್ಳುತ್ತಾನೆ. ಅಂದ್ರೆ ಬಾಧ ಮಾಡಿಕೊಳ್ಳುತ್ತಾನೆ. ಮತ್ತ ಮಂದಿ ಹೆಣಗಳಿಗೆ ಮಿಥ್ಯ ಅಂದ್ಮೇಲೆ ತಮ್ಮ ಹೆಣಕ್ಕೂ ಮಿಥ್ಯನ ಅನ್ಬೇಕು. ಎಲ್ಲೇನು ಹೋಗೋದು ಬರೋದಕ್ಕೂ ಅಲ್ಲ ಅಂತೇಳಿ ಮೈಗಳ ತನಕ ಮಂದಿ ಹೆಣಕ್ಕೆ ಮಿಥ್ಯ ಅಂತ ಮಾಡಿ ತಮ್ಮನೆ ಹೆಣನು ಮಿಥ್ಯ, ತನ್ನ ಹೆಣನು ಮಿಥ್ಯನೇ ಮಾಡ್ಕೋಬೇಕು. ಅವನಿಗೆ ಮಹಾತ್ಮ ಅಂತಾರ. ತನ್ನ ಮನೆಯಾಗ ತನ್ನ ಹೆಣ ಭಾರಿ ಸೀರಿಯಸ್ ಆಗಿ ಸಿಂಗಾರ ಮಾಡ್ಕೊಂಡ್ಕೆ ಮಂದಿ ಹೆಣಕ್ಕೆ ಮಿಥ್ಯ ಅಂತಂದ್ರೆ ಅವ ಮಹಾತ್ಮ ಅಲ್ಲ.
ಅವಕಾಶವಾದಿ ಹೇಳ್ತಾರೆ ಅವನಿಗೆ, ಸಮಯ ಸಾಧಕ, ಮನ್ಸಿಗೆ ಬಂದಂಗೆ ಹೇಳ್ತಾನ ಅವನು. ಎಲ್ಲನೂ ಆಗ್ಬೇಕು ಹಂಗೆ. ನಮ್ಮನೆಗಂತೂ ಹೇಳಬೇಡ್ರಿ ಅಂತ ಹೇಳ್ಬಿಟ್ಟು, ಏನಾರ ಆಯ್ತು ಅಂದ್ರೆ ಕಲಾಸ್ 5 ನಿಮಿಷನಾಗ ಕಳಿಸ್ಬಿಟ್ರೆ ಕಡೆ ಇಟ್ಕೋಬೇಡ್ರಿ ಅಂತ ಹೇಳ್ಬಿಟ್ಟು, ಯಾರಿಗೆ ಕರಿಬಾರ್ದು, ಯಾರಿಗೆ ಹೇಳಕ್ ಹೋಗ್ಬಾರ್ದು. ಇರಷ್ಟು ದಿವಸ ಮತ್ತು ಜಮ್ಮತ್ತು ಜೀವನ ಮಾಡಬೇಕು. ಅದಾಗ ಏಸೋ 84 ಲಕ್ಷ ಜೀವರಾಶಿಗಳು ಸಾಯ್ತಾನೆ ಇರ್ತಾವ, ಅದ್ರಾಗ ನಾವು ಒಂದಷ್ಟೇ. ಏನ್ ದೊಡ್ಡ ವಿಶೇಷ ಅದ್ರಾಗ? ಸಿದ್ದೇಶ್ವರ ಸ್ವಾಮಿಗಳು ಅದಕ್ಕೆ ಇವ್ರ ಕೈಯಾಗ ಯಾರ ಕೈಗಾರೆ ಹೆಣ ಸಿಕ್ಕರೆ ಮತ್ತೆ ಗುಡಿ ಕಟ್ಟಿ ತೇರು ಎಳೆದು ಮತ್ತೆ ಜಾತ್ರೆ ಮಾಡ್ತಾರೆ. ಇವ್ರು ಬ್ರಹ್ಮಜ್ಞಾನಕ್ಕೆ ಮತ್ತೆ ಬರಂಗಿಲ್ಲ, ಬ್ರಹ್ಮಜ್ಞಾನದಿಂದ ದೂರ ಆಗ್ತಾರೆ. ಅದಕ್ಕೆ ನಮ್ಮ ಹೆಣನ ಇವ್ರ ಕೈಗೆ ಸಿಗೋದು ಬೇಡ ಅಂತೇಳಿ ಎಲ್ಲ ಸುಟ್ಟು ಭಸ್ಮ ಮಾಡಿ ಯಾವುದೋ ಸಮುದ್ರದಾಗ ಹಾಕಿಬಿಟ್ರು. ಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಬಾಧವಾಗಿದೆ, ಆದರೆ ಅಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಏನಾಗ್ಯದು? ಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಬಾಧವಾಗಿದೆ, ಅಜ್ಞಾನಿಯ ದೃಷ್ಟಿಯಲ್ಲಿ ಜಗತ್ತು ಸತ್ಯವಾಗಿದೆ. ಜಗತ್ತು ತಂತಾನೇ ನಾಶವಾಗುತ್ತದೆ, ಆದರೆ ಬ್ರಹ್ಮಜ್ಞಾನದ ದೃಷ್ಟಿ ಇಲ್ಲದಿದ್ದರೆ ಅದು ತಂದು ತಾನೇ ಬಾಧೆ ಹೊಂದುವುದಿಲ್ಲ. ಬ್ರಹ್ಮಜ್ಞಾನ ದೃಷ್ಟಿ ಇದ್ರೆ ಬಾಧವಾಗ್ತದ. ನಮಗೆ ಮೋಕ್ಷ ಮಾಡ್ಕೋಬೇಕಾದ್ರೆ ಜಗತ್ತು ನಾಶ ಮಾಡೋದು ಬೇಕಾಗಿಲ್ಲ, ಜಗತ್ತು ಬಾಧ ಮಾಡ್ಕೋಬೇಕಾಗ್ಯದ. ನಮ್ಮ ಮೋಕ್ಷದ ದಾರಿ ಒಳಗ ನಾವು ಹೆಜ್ಜೆ ಇಡಬೇಕಾದ್ರೆ ಜಗತ್ತನ್ನ ಬಾಧ ಮಾಡ್ಕೋಬೇಕಾಗ್ಯದ. ಜಗತ್ತು ಹೆಂಗ್ ಬಾಧ ಮಾಡ್ತೀರಿ? ನಾಮರೂಪ ಕ್ರಿಯೆಗಳನ್ನು ನೋಡೋದು ಬಿಟ್ಟು ಬ್ರಹ್ಮ ಅನ್ಬೇಕು. ಬ್ರಹ್ಮನ ಲೀಲೆ. ನಾಮರೂಪ ಕ್ರಿಯೆಗಳನ್ನು ಬಿಟ್ಟು ಬ್ರಹ್ಮನ ಲೀಲೆ ಅನ್ಬೇಕು. ಬ್ರಹ್ಮನ ಮಾತು, ಬ್ರಹ್ಮನ ವಿಚಾರ, ಏನು ಮಾತು, ಕೃತಿ, ಆಲೋಚನೆಗಳು ಏನೇನು ಬರ್ತಾವ ಎಲ್ಲ ಬ್ರಹ್ಮನುವೇ ಅನ್ಬೇಕು. ನಂದು ನಿಂದು ಅಂತ ಏನ್ ಇಲ್ಲೇ ಇಲ್ಲ. ಅವು ಎಂಥವ್ಯಾಕೆ ಬರಲ್ಲಕ್, ಏನ್ಯಾಕೆ ಬರಲ್ಲಕ್? ಸತ್ಯಕ್ಕ ಒಂದು ವಚನ ಬರಿತಾಳ, ಸತ್ಯಕ್ಕ ಒಂದು ವಚನ ಬರಿತಾಳ. ಏನ್ ವಚನ ಬರಿತಾಳ? ನಿತ್ಯ ತೃಪ್ತ, ನಿತ್ಯ ತೃಪ್ತ ಅಂತ ಅನಿಸುಗೊತ್ತಿ ಪರಮಾತ್ಮ ನೀನು. ನಿತ್ಯ ತೃಪ್ತ ಇದ್ದು ಏನ್ ಮಾಡಿದಿ? ಮಾದಾರ ಚೆನ್ನಯ್ಯನ ಮನ್ಯಾಗ ಅಂಬಲಿ ಕುಡಿಲಕ್ಕ ಕೈ ಚಾಚಿದೆ. ಇದ್ಯಾತರ ನಿಂದು ತೃಪ್ತಿ ಅಂತ ಕೇಳ್ತಾರ. ಯಾರು? ಸತ್ಯಕ್ಕ ಕೇಳ್ತಾಳ, 12ನೇ ಶತಮಾನದ ಶರಣೆ. ನೀನು ಕರುಣಾಕರ ಕರುಣಾಕರ ಅಂತ ಹೇಳ್ಕೆ, ಭಾರಿ ಕರುಣಾನಿಧಿ ಅಂತ ನಿನ್ನ ಹೆಸರದ ಪರಮಾತ್ಮ. ನೀನು ಕರುಣಾನಿಧಿ ಇದ್ದವ ಹೋಗಿ ಸಿರಿಯಾಳ ಶೆಟ್ಟಿಯ ಮಗನ ಮಾಂಸ ಬೇಡ್ದಲ್ಲ ನೀನು. ಯಾತರ ಕರುಣಾಕರ ನೀನು? ಮತ್ತ ಇನ್ನ ಒಂದು ದೇವಾದಿದೇವ, ದೇವರ ದೇವ ಅಂತ ಹೇಳ್ಕೆ ನಿನ್ನ ಹೆಸರದ. ನಿನಕ ಮ್ಯಾಲ ಮತ್ತಾರು ದೊಡ್ಡವರು ಇಲ್ಲ, ಎಲ್ಲ ಅಧಿಕಾರಗಳು ನಿನ್ನಲ್ಲೇ ಬಂದು ನಿವೃತ್ತಿ ಹೊಂದುತ್ತಾವ ಅಂತ ಹೇಳಿದಿ. ನೀನು ಹೋಗಿ ಏನ್ ಮಾಡಿದಿ? ಬಾಣಾಸುರನ ಬಾಗ್ಲ ಕಾಯ್ದಿ. ಬಾಣಾಸುರ ಗೊತ್ತಲ್ಲ, ಪೂಜೆ ಮಾಡ್ತಿರ್ತಾನ. ಪೂಜೆ ಮಾಡೋ ಟೈಮ್ನೊಳಗೆ ಏನಾಗ್ಬಿಡ್ತದ, 2 ಕೈಲೇ ಪೂಜೆ ಮಾಡ್ಲಕ್ಕ 2 ಕೈ ಕಡಿಮೆ ಅನ್ನಿಸ್ಲಕ್ಕೈತಿ ಬಿಡ್ತಾವ. ಭಕ್ತಿ ಅಂತ ಪರಿ ಅವನಿಗೆ, ಶಿವಭಕ್ತಿ ಬಾಣಾಸುರನ್. ಅದಕ್ಕೆ ಮತ್ತೆ ಪರಮಾತ್ಮಗೆ ತಪಸ್ ಮಾಡಿ 2 ಕೈ ಕೊಟ್ಟಿದಿ, 2 ಕೈಲೇ ಪೂಜೆ ಹೆಂಗ್ ಮಾಡ್ಬೇಕಪ್ಪ? ನನಗೊಂದು 1000 ಕೈ ಕೊಟ್ಟೆ ಅಂತಂದ್ರ 1000 ಕೈಲೇ ನೀನ್ ಪೂಜೆ ಮಾಡ್ಬೇಕು ಅನಿಸ್ಲಕ್ಕತ್ತದ ಅಂತಂದ. ಅರೆ ಯಾರು ಬೇಡ ಅಂತಾರಪ್ಪ, ನನ್ ಪೂಜೆ ಮಾಡ್ಲಕ್ ನಿನಗೆ 1000 ಕೈ ಬೇಕಂದ್ರೆ ಕೊಡ್ತೀನಿ ಅಂತೇಳಿ ಶಿವ 1000 ಕೈ ಕೊಟ್ಟ. 1000 ಕೈ ಕೊಟ್ಟು ಕೂಡ್ಲೇನೆ 1000 ಕೈಲಿಂತ ಪೂಜೆ ಮಾಡ್ಲಕತ್ತಾನ. ಪೂಜೆ ಮಾಡೋ ಟೈಮ್ನೊಳಗ ಯಾರ್ಯಾರು ಬಂದು ಮತ್ತೆ ಡಿಸ್ಟರ್ಬ್ ಮಾಡಂಗದಾರ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಂತೇಳಿ ಅಲ್ಲಿ ಒಳಗೆ ಪೂಜೆ ಮಾಡ್ಕೊಳಕ್ ಕೂತಿರ್ತಾನಲ್ಲ ಶಿವ. ಅವನಿಗೇನ್ ಹೇಳಿದ್ನಂತ, ಸ್ವಲ್ಪ ಅಲ್ಲಿ ಹೊರಗೆ ಬಾಗಿಲ್ದಾಗ ನಿಂದ್ರು ಹೋಗಿ, ಯಾರು ಬರ್ಲಾರ್ದಂಗೆ ಕಾಯಿ ಹೋಗಂತ. ಪೂಜೆ ಮಾಡಾಗ ಯಾರ್ಯಾರ ಡಿಸ್ಟರ್ಬ್ ಮಾಡಂಗದಾರ ಅಲ್ಲಿ ಕಾಯಿ ಹೋಗಂತ ಪರಮಾತ್ಮಗ ಬಾಗಿಲ್ದಾಗ ನಿಂದಿರಿಸಿ ಒಳಗೆ ಪೂಜೆ ಮಾಡ್ತಿದ್ನಂತ. ಬಾಣನ ಮನೆಯ ಬಾಗಿಲ ಕಾಯ್ದೆ. ಅವ ಬಾಣಾಸುರ 1000 ಕೈಲಿಂದ ಪೂಜಾ ಮಾಡಿದ್ಮೇಲೆ ಏನಾಯ್ತು, ಅವನಿಗೊಂದು ದೊಡ್ಡ ವರ ಸಿಕ್ಬಿಡ್ತು. ವರ ಸಿಕ್ಕು ಭಯಂಕರ ಪ್ರಬಲ ಆಗಿಬಿಡ್ತಾನ. ಪ್ರಬಲ ಆದ್ಮೇಲೆ ಮತ್ತೆ ಪರಮಾತ್ಮ ಕರಿತಾನೆ. ಯಾಕ ಏನ್ ಮತ್ತೆ ಕರೆದಿಲ್ಲಪ್ಪ ನಾನು?
ಮತ್ತೀಗ 1000 ಕೈಯ ನನಗಿಷ್ಟು ಪ್ರಾಬಲ್ಯ ಅದ ಅಂತಂದ್ಮೇಲೆ ನನ್ನ ಪ್ರಾಬಲ್ಯವನ್ನ ಪ್ರಯೋಗ ಮಾಡ್ಬೇಕಂದ್ರೆ ಜಗತ್ನಾಗ ಯಾರದರ? ಇದನ್ನ ಪ್ರಯೋಗ ಮಾಡ್ಬೇಕಾದ್ರೆ ನೀನೇ ನನಗೆ. ಅದಕ್ಕೆ ನಿನ್ನ ಸಂಗಟ ನಾನು 1000 ಕೈಗಳಿಂದ ಕುಸ್ತಿ ಆಡ್ಬೇಕತ್ ಮಾಡೀನಿ ಅನ್ನತ್ತು. ಅದಕ್ಕೆ ಪರಮಾತ್ಮ ಏನ್ ಮಾಡ್ದ? ಕುಸ್ತಿ ಏನ್ ಆಡ್ತಿ ಬ್ಯಾಡ್ ಬಿಡಪ್ಪ, ನಿಂದ 2 ಕೈ ಇರ್ಲಿ, 1000 ಕೈಲಿಂದ ಕುಸ್ತಿ ಆಡಿದ್ರೆ ನನಗಿರವೆ 2 ಕೈ ನಿನ್ ಸಂಗಟೆಯಲ್ಲಿ ಗುದ್ದಾಡ್ಲಿ ಅಂತೇಳಿ ಅವನು ಮತ್ತೆ 1000 ಕೈ ಕಟ್ ಮಾಡಿ ಮತ್ತೆ 2 ಕೈ ಮಾಡಿದ್ನಂತ. ಏನು ಪುರಾಣ ಕಥೆಗಳು ಅವು, ಏನ್ ಕರೆಯವೋ ಸುಳ್ಳವೋ ಈ ರೀತಿ ಇರ್ತದ. ಬಾಣನ ಮೈಯದೆ ಕಾಯ್ದೆ, ದೇವಾದಿ ದೇವನಾಗಿ ಬಾಣನ ಮನೆಯ ಬಾಗಿಲು ಕಾಯ್ದೆ, ಕರುಣಾನಿಧಿಯಾಗಿ ಸಿರಿಯಾಳ ಶೆಟ್ಟಿಯ ಮಗನ ಮಾಂಸವ ಬೇಡಿದೆ. ಮತ್ತಿನ ಒಂದ್ಯಾವುದು? ಬಾಣನ ಮನೆ ಕಾಯೋದು, ಬಾಗಿಲು ಕಾಯೋದು, ಸಿರಿಯಾಳ ಶೆಟ್ಟಿ ಮಾಂಸ ಕಾಯೋದು. ಆಮೇಲೆ ಇನ್ನ ಒಂದು ನಿತ್ಯ ತೃಪ್ತ ನೆನೆಸಿ ಆ ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಗೆ ಕೈ ಚಾಚಿದೆ. ನಿನ್ನ ಲೀಲೆ ನಿನಗೆ ಚಂದ, ನೀ ಏನ್ ಮಾಡ್ತಿ? ನಿನಗೆ ಚಂದಪ್ಪ, ಅವು ನಿನಗೆ ಅರ್ಥ ಆಗ್ತಾವ, ನಮಗಂತೂ ಅರ್ಥ ಆಗಲ್ಲ. ಎನ್ನನ್ನು ಉದ್ಧರಿಸು ಶಂಭು ಜಕ್ಕೇಶ್ವರ ಅಂತ. ನಿನ್ನ ಲೀಲೆ ಮಣ್ಣು ಸುಡುಗಾಡ್ ಲೀಲೆಗಳದವ, ನಿಂದು ಯಾವ ಲೀಲೆ ಚಂದ ಅದಾವ? ನಿಂದು ಲೀಲೆ ನಿನಗೆ ಚಂದ, ನೀ ಏನಾರ ಮಾಡ್ಕೋತಿರು. ಆದ್ರ ನಂದು ಜನ್ಮ ಉದ್ಧಾರ ಆಗಂಗ್ ಮಾಡಪ್ಪ, ಎನ್ನನ್ನು ಉದ್ಧರಿಸು ಶಂಭು ಜಕ್ಕೇಶ್ವರ ಅಂತ. ಅದಕ್ಕೆ ಇಲ್ಲಿ ನಮಗೆ ಏನಾಗಬೇಕಾಗ್ಯದ? ಈ ಜಗತ್ತು ಅಪರೋಕ್ಷವಾಗಿ ಮಿಥ್ಯಾ ಎನ್ನಿಸ್ಬೇಕಾಗ್ಯದ. ಅಪರೋಕ್ಷವಾಗಿ ಯಾರೋ ಗುರುಗಳು ಹೇಳ್ಯಾರಂತೇಳಿ, ಯಾರೋ ಶಾಸ್ತ್ರದಾಗ ಆದ ಅಂತೇಳಿ ನಮಗ ಪರೋಕ್ಷವಾಗಿ ಮಿಥ್ಯ ಆಗದಲ್ಲ, ಅಪರೋಕ್ಷವಾಗಿ ಅದು ಮಿಥ್ಯ ಆಗ್ಬೇಕಾಗ್ಯದ. ಏಕೆಂದರೆ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ, ಈ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿ ನಮಗೇನ್ ಮಾಡ್ಲಕ್ಕತ್ತದ? ಭಯ, ದುಃಖ, ಚಿಂತೆ ಉಂಟು ಮಾಡುತ್ತಿದೆ. ಜಗತ್ತು ಸತ್ಯವಾಗಿಲ್ಲ, ಆದರೆ ಅಜ್ಞಾನಿ ಜೀವನಿಗೆ ಜಗತ್ತಿನಲ್ಲಿ ಸತ್ಯತ್ವ ಭಾವನೆ ಉಂಟಾಗಿದೆ. ಅಸತ್ಯವಾದ ಜಗತ್ತಿನೊಳಗ ಸತ್ಯತ್ವ ಬುದ್ಧಿ ಉಂಟಾಗಿದೆ ಜೀವನಿಗೆ. ಅದಕ್ಕೆ ಜಗತ್ತನ್ನ ಮಿಥ್ಯಾ ಅಂತ ತಿಳಿದರೆ ಅದು ಏನು ಮಾಡುವುದಿಲ್ಲ. ಮಿಥ್ಯವಾದ ಜಗತ್ತನ್ನ ನೀವು ಮಿಥ್ಯಾ ಅಂತ ತಿಳಿದ್ರೆ ಆ ಜಗತ್ತು ನಿಮಗೆ ಭಯನೂ ಉಂಟು ಮಾಡಲ್ಲ, ದುಃಖನೂ ಉಂಟು ಮಾಡಲ್ಲ, ಚಿಂತೆನೂ ಉಂಟು ಮಾಡಲ್ಲ. ಇದೆಲ್ಲ ಮಿಥ್ಯಾ ಅನ್ಬೇಕು. ಕಾಯ, ವಾಚ, ಮನಸ್ಸ ಏನೇನ್ ಕೆಲಸ ನಡೆದವ ನಿಮ್ಮೂನು ಮಿಥ್ಯ. ಇನ್ನೊಬ್ರು ಕಾಯ, ವಾಚ, ಮನಸ್ಸ ಏನ್ ಕೆಲಸ ಮಾಡ್ಲಕತ್ತಾರ ಅವರೂ ಮಿಥ್ಯ. ಅವ್ರ ಆಡ ಶಬ್ದಗಳು ಮಿಥ್ಯ, ಅವ್ರು ಮಾಡೋ ಕೆಲಸನೂ ಮಿಥ್ಯ, ಜಗತ್ತು ಮಿಥ್ಯ, ಎಲ್ಲ ಮಿಥ್ಯ. ಕರ್ತೃತ್ವ ಮಿಥ್ಯ, ಭೋಕ್ತೃತ್ವ ಮಿಥ್ಯ, ಸುಖ ಮಿಥ್ಯ, ದುಃಖ ಮಿಥ್ಯ, ಜನನ ಮಿಥ್ಯ, ಮರಣ ಮಿಥ್ಯ. ಮಿಥ್ಯ ಮಿಥ್ಯ ಮಿಥ್ಯ. ಜಗತ್ತಿನ ಭ್ರಾಂತಿಯು ಅಪರೋಕ್ಷವಿರುತ್ತದೆ. ಜಗತ್ತಿನ ಭ್ರಾಂತಿ ಅಪರೋಕ್ಷ ಇರುತ್ತದೆ. ಆದ್ದರಿಂದ ಅದೇನದ ಭ್ರಾಂತಿ ಖರೇನೆ ಅನಿಸ್ಲಿಕ್ಕತ್ತದಲ್ಲ, ಜಗತ್ತಿನ ಭ್ರಾಂತಿ ಅಪರೋಕ್ಷ ಆಗ್ಯದ, ಬ್ರಹ್ಮಜ್ಞಾನ ಪರೋಕ್ಷ ಆಗಿಬಿಡ್ತಾವ. ನಮಗೇನಾಗಬೇಕಾಗ್ಯದ? ಬ್ರಹ್ಮಜ್ಞಾನ ಅಪರೋಕ್ಷ ಆಗಿ ಜಗತ್ತಿನ ಭ್ರಾಂತಿ ಹೋಗ್ಬೇಕಾಗ್ಯದ, ಪರೋಕ್ಷ ಆಗಬೇಕಾಗ್ಯದ. ಆದ್ದರಿಂದ ಅದರ ಬಾಧವು ಮಿಥ್ಯವಾದ ಅಪರೋಕ್ಷ ನಿಶ್ಚಯದಿಂದವೇ ಆಗುತ್ತದೆ. ಜಗತ್ತಿನ ಭ್ರಾಂತಿಯು ಅಪರೋಕ್ಷವಾಗಿದೆ. ಯಾರೋ ಕೇಳಿದ ಭ್ರಾಂತಿ ಅಲ್ಲದು, ನಮ್ಮದೇ ಅಜ್ಞಾನದ. ಈ ಜಗತ್ತು ಪಂಚ ಜ್ಞಾನೇಂದ್ರಿಯಗಳಿಗೆ ಸತ್ಯವಾಗಿ ತೋರುತ್ತಿದೆ. ಪರೋಕ್ಷವಾಗಿ ಸತ್ಯವಾಗಿದೆಯೋ ಅಪರೋಕ್ಷವಾಗಿ ಸತ್ಯವಾಗಿದೆಯೋ? ಜಗತ್ತ ಸತ್ಯವಾಗಿ ತೋರ್ಲಿಕ್ಕತ್ತದಲ್ಲ, ಅದು ಪರೋಕ್ಷ ಸತ್ಯನೋ ಅಪರೋಕ್ಷ ಸತ್ಯನೋ? ಪರೋಕ್ಷ ಸತ್ಯ, ಇಂಡೈರೆಕ್ಟ್ ಸತ್ಯ. ಅದು ಡೈರೆಕ್ಟ್ ಸತ್ಯ ಅಲ್ಲ, ಅಪರೋಕ್ಷ ಸತ್ಯ ಅಲ್ಲದು. ಅಪರೋಕ್ಷವಾಗಿ ನೋಡಿದರೆ ಜಗತ್ತ ಮಿಥ್ಯ. ನೋಡ್ರಿ, ಅಪರೋಕ್ಷವಾಗಿ ನೋಡಿದರೆ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಹೌದಿಲ್ಲ? ಪರೋಕ್ಷವಾಗಿ ನೋಡಿದರೆ ಜಗತ್ತು ಸತ್ಯ, ಬ್ರಹ್ಮ ಮಿಥ್ಯ ಆಗುತ್ತೆ. ಸೂತ್ರ ತಿಳ್ಕೋಬೇಕಿದು.
ಜಗತ್ತು ಅಪರೋಕ್ಷವಾಗಿ ಸತ್ಯವಾಗಿದೆ. ಯಾರದು ಹೇಳಿದ ಮಾತು ಕೇಳಿದ್ದಕ್ಕೆ ಸತ್ಯವೆನಿಸಿದರೆ ಪರೋಕ್ಷ. ಅದು ನಮ್ಗೇನಾಗ್ಯದ, ಭ್ರಾಂತಿ ಆಗ್ಯದ. ಅಪರೋಕ್ಷವಾಗಿ ಸತ್ಯ ಅನಿಸ್ಲಕತ್ತದ. ಆ ಜ್ಞಾನದ ಮೂಲಕ ನಮಗೆ ಸತ್ಯವೆನಿಸಿದ್ದರೆ ಅಪರೋಕ್ಷ. ಜಗತ್ತಿನ ಸತ್ಯತ್ವದ ಭ್ರಾಂತಿಯು ಅಪರೋಕ್ಷವಾಗಿದೆ. ಭ್ರಾಂತಿ ಅಪರೋಕ್ಷ ಆಗಿದೆ. ಆ ಅಪರೋಕ್ಷ ಭ್ರಾಂತಿಯು ಪರೋಕ್ಷ ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ಅದಕ್ಕೆ ಅಪರೋಕ್ಷ ಭ್ರಾಂತಿಯು ಅಪರೋಕ್ಷ ಜ್ಞಾನದಿಂದವೇ ಮಿಥ್ಯಾ ನಿಶ್ಚಯವಾಗುತ್ತದೆ. ಇದೊಂದು ತಿಳ್ಕೋಬೇಕು ನೋಡ್ರಿ. ಅಪರೋಕ್ಷ ಭ್ರಾಂತಿ ಏನದಲ್ಲ, ಅದು ಪರೋಕ್ಷ ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ಅಪರೋಕ್ಷ ಭ್ರಾಂತಿಯು ಅಪರೋಕ್ಷ ಜ್ಞಾನದಿಂದವೇ ಮಿಥ್ಯಾ ನಿಶ್ಚಯವಾಗುತ್ತದೆ. ಅಪರೋಕ್ಷ ಜ್ಞಾನದಿಂದವೇ ಬಾಧ ಹೊಂದುತ್ತದೆ. ಹೆಂಗ? ಏನ್ರಿ ಶಬ್ದಗಳು ಇವು ಬಹಳ ಇಂಪಾರ್ಟೆಂಟ್ ಅದಾವ. ಬರ್ಕೋರಿ, ಕುಂತ ಆಲೋಚನೆ ಮಾಡ್ರಿ. ಪರೋಕ್ಷ ಅಂದ್ರೇನು, ಅಪರೋಕ್ಷ ಅಂದ್ರೇನು ಅಂತ. ಅಪರೋಕ್ಷ ಭ್ರಾಂತಿಯು ಪರೋಕ್ಷ ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ಬರ್ಕೋಬೇಕಿದು. ಅಪರೋಕ್ಷ ಭ್ರಾಂತಿಯು ಏನದ, ಜಗತ್ತು ಅಪರೋಕ್ಷವಾಗಿ ಸತ್ಯವಾಗಿದೆ. ಜಗತ್ತು ಅಪರೋಕ್ಷವಾಗಿ ಸತ್ಯವಾಗಿದೆ, ಪರೋಕ್ಷವಾಗಿ ಅಲ್ಲ. ಯಾರದ ಹೇಳಿದ ಮಾತು ಇತ್ತಂತಂದ್ರೆ ಅದು ಪರೋಕ್ಷ. ಡೈರೆಕ್ಟ್ ನಮಗೆ ಗೊತ್ತಾಗ್ಲಕತ್ತದ. ಜಗತ್ತಿನ ಸತ್ಯತ್ವದ ಭ್ರಾಂತಿಯು ಅಪರೋಕ್ಷವಾಗಿದೆ. ಈ ಭ್ರಾಂತಿ ಅಪರೋಕ್ಷವಾಗಿದೆ. ಜಗತ್ತಿನ ಸತ್ಯತ್ವದ ಭ್ರಾಂತಿಯು ಅಪರೋಕ್ಷವಾಗಿದೆ. ಆ ಅಪರೋಕ್ಷ ಭ್ರಾಂತಿಯು ಪರೋಕ್ಷ ಜ್ಞಾನದಿಂದ ನಿವೃತ್ತಿ ಆಗುವುದಿಲ್ಲ. ಹೆಂಗಂತಿರಿದು? ಈಗ ನಾನು ಹೇಳಿದ್ದು ನಿಮಗೆ ಅಪರೋಕ್ಷ, ಪರೋಕ್ಷ ಹೌದಲ್ರಿ? ನೀವು ಮಾಡ್ಕೊಂಡದ್ದು ನಿಮಗೆ ಅಪರೋಕ್ಷ. ಈಗ ಯಾವುದೋ ಒಂದು ಶಾಸ್ತ್ರ ಹೇಳ್ತಾರ, ಯಾರೋ ಒಬ್ಬರು ಗುರುಗಳು ಹೇಳ್ತಾರ ಅಂತೇಳಿ ನಾವು ಹೇಳೋದೇನಿದು? ಪರೋಕ್ಷ. ನೀವು ಸ್ವತಃ ಅನುಭವಿಸಿ ನಿಶ್ಚಯ ತಗೊಳ್ಳೋದು ಅಪರೋಕ್ಷ. ಹೌದಲ್ರಿ? ಯಾರೋ ಗುರುಗಳು ಹೇಳ್ಯಾರ, ಶಾಸ್ತ್ರಗಳು ಹೇಳ್ಯಾವ ಅಂತ ಹೇಳಕ್ಕೆ ಜಗತ್ ಮಿಥ್ಯ ಅಂತೀನಿ ಅಂದ್ರೆ ಅದು ಯಾರಪ್ಪಗೂ ಮಿಥ್ಯ ಆಗಂಗಿಲ್ಲ. ನೀವೇ ಸ್ವತಃ ಅಪರೋಕ್ಷ ಮಾಡ್ಕೋಬೇಕದು. ಅಪರೋಕ್ಷ ಅನುಭವ ಮಾಡಿಕೊಂಡು ಅಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಭ್ರಾಂತಿ ಏನಾಗ್ತದ? ನಿವೃತ್ತಿ ಆಗ್ತದ. ಈಗರ ಸ್ವಚ್ಛ ಆಯ್ತಾ? ಈ ನಿತ್ಯ ನಿಶ್ಚಯ ಆಗ್ಬೇಕಾದ್ರೆ ಅಪರೋಕ್ಷ ಜ್ಞಾನದಿಂದವೇ ಸಾಧ್ಯ. ಯಾಕಂದ್ರೆ ಜಗತ್ತಿನ ಭ್ರಾಂತಿ ಅಪರೋಕ್ಷವಾಗಿದೆ, ಅಪರೋಕ್ಷ ಸತ್ಯವಾಗಿದೆ. ಇಷ್ಟು ತಿಳ್ಕೊಂಡ್ಮೇಲೆ ಈ ಬಾಧಗಳಲ್ಲಿ 3 ಪ್ರಕಾರ. ಎಷ್ಟು ಪ್ರಕಾರ? 3 ಪ್ರಕಾರ. ನೆನಪಾವ? ಎಲ್ಲಿ ಓದಿರಿ ಅಂತಿದು? ವಿಚಾರ ಚಂದ್ರೋದಯದಾಗ ಓದಿರಿ, ಮರ್ತು ಬಿಟ್ರಿ. ಶಾಸ್ತ್ರೀಯ ಬಾಧ, ಯುಕ್ತಿಕ ಬಾಧ, ಅಪರೋಕ್ಷ ಬಾಧ. ಬಾಧ ಅಂದ್ರೆ ಮಿಥ್ಯ ಅಂತ ನಿಶ್ಚಯ ಮಾಡಿಕೊಳ್ಳುವಿಕೆ. ಅದಕ್ಕೆ ಈ ರೀತಿ 3 ರೀತಿ ಬಾಧಗಳು ಹೆಂಗ ಏನು ಅನ್ನೋದು ವಿಶೇಷವಾದ ಚಿಂತನ ನಾಳೆಗಿರ್ತದ. ಯಾರು ಪಾಠ ತಪ್ಪಿಸ್ಬೇಡ್ರಿ, ಬಹಳ ಇಂಪಾರ್ಟೆಂಟ್ ಅದ. ಈ ಜಗತ್ತನ್ನ ಬಾಧ ಮಾಡ್ಕೋಬೇಕು. ಬಾಧ ಮಾಡ್ಕೊಳಕ್ ಮಾರ್ಗದರ್ಶನ ಮಾಡ್ಲಕತ್ತಾರ. ಅದಕ್ಕೆ ಜಗತ್ತು ಹೆಂಗಾಗ್ಯದಪ್ಪ ಅಂತಂದ್ರೆ, ಜಗತ್ತಿನ ಸತ್ಯತ್ವ ಭ್ರಾಂತಿಯು ಅಪರೋಕ್ಷವಾಗಿದೆ. ಖರೆ ಅನ್ಸ್ಲಕತ್ತದ ಇಲ್ಲ ನಿಮಗೆ? ಅಪರೋಕ್ಷನ ಅನ್ಸ್ಲಕತ್ತದಲ್ಲ. ಯಾರೋ ಹೇಳ್ಯಾರಂತ ಹೇಳಿಕೆ ಇವಳು ನಿಮ್ಮ ಹೆಂಡತಿ ಅಂತ ಯಾರೋ ಹೇಳ್ಯಾರಂತ ಹೇಳಿ ನೀವು ನಂಬಿರ ಏನು? ನಿಮ್ಮ ಸ್ವಂತ ಅಪರೋಕ್ಷವಾಗಿ ನಂಬಿರ? ಅಪರೋಕ್ಷವಾಗಿ ಸತ್ಯ ಆಗ್ಯದ.
ಇವ ನಿಮ್ಮ ಮಗ ಅಂದದ್ದಕ್ಕೆ ಅಪರೋಕ್ಷವಾಗಿ ಸತ್ಯ ಮಾಡ್ಕೊಂಡಿರಿ ನೀವು. ಇದು ಏನದಂತಂದ್ರ ಯಾರ ಹೇಳಿದ್ದಕ್ಕೆ ನೀವು ಕೇಳಿದ್ರಿ, ಇವ ನಿಮ್ಮ ಗಂಡ, ಇವ ನಿಮ್ಮ ಹೆಂಡತಿ, ಇದು ನಿಮ್ಮ ಮನಿ, ಇದು ನಿಮ್ಮ ಮಕ್ಕಳು ಅಂತೇಳಿ ಯಾರೋ ಹೇಳಿದ ಮಾತು ಕೇಳಿದ್ರ ಅದೆಂತ ಸತ್ಯ? ಪರೋಕ್ಷ ಸತ್ಯ. ನೀವೇ ಸ್ವತಃ ಇದು ನನ್ನ ಮನಿ, ನನ್ನ ಸಂಬಂಧ, ನನ್ನ ಸಂಪತ್ತು ಅಂತ ಏನಂತಿರಲ್ಲ, ಅದೆಂತ ಸತ್ಯ? ಅದು ಏನದು? ಅಪರೋಕ್ಷ ಸತ್ಯ. ಜಗತ್ತಿನ ಭ್ರಾಂತಿ, ನಾನು ನನ್ನದು ಎನ್ನುವ ಜಗತ್ತಿನ ಭ್ರಾಂತಿ, ಇದು ಅಪರೋಕ್ಷ ಸತ್ಯ. ಈ ಅಪರೋಕ್ಷ ಭ್ರಾಂತಿ ಹೋಗ್ಬೇಕಾದ್ರೆ ಅಪರೋಕ್ಷ ಜ್ಞಾನನೇ ಆಗ್ಬೇಕು ಅಂತಂದ್ರ ಏನಂತಾರೆ ಕೇಳಿರಿಲ್ಲ, ಸ್ವತಃ ಸಾಯಿಲಾರ್ದೆ ಸ್ವರ್ಗ ಸುಖ ಗೊತ್ತಾಗಲ್ಲ ಅಂತ. ತಾನೇ ಸ್ವತಃ ಸಾಯಿಲಾರ್ದೆ ಸ್ವರ್ಗ ಸುಖ ಗೊತ್ತಾಗಲ್ಲ ಅಂತಾರಲ್ರಿ. ಹಂಗೆ ಇಲ್ಲಿ ಏನದು ಅಂತಂದ್ರೆ ತಾನೇ ಸ್ವತಃ ಇದು ತಿಳ್ಕೊಂಡ್ರೆ ತಾನೇ ಬಾಧೆ ಮಾಡಬೇಕು, ಇದನ್ನ ಜಗತ್ತನ್ನ ಬಾಧ ಮಾಡಬೇಕು, ನಾಮ ರೂಪ ಕ್ರಿಯೆಗಳೆಲ್ಲ ಇವು ಮಿಥ್ಯ ಅಂತೇಳಿ ಮಾಡಿ ಬ್ರಹ್ಮ ಸತ್ಯ ಅಂತೇಳಿ ನಾನೇ ಸ್ವತಃ ನಿರ್ಣಯ ಮಾಡಿದಾಗ, ಅಪರೋಕ್ಷ ಮಾಡಿಕೊಂಡಾಗ ಅಪರೋಕ್ಷ ಜ್ಞಾನದಿಂದ ಅಪರೋಕ್ಷ ಭ್ರಾಂತಿ ಏನಾಗ್ತದ? ನಿವೃತ್ತಿ ಆಗ್ತದ. ಈ ರೀತಿ ತಿಳ್ಕೊಂಡು ಅಪರೋಕ್ಷ ಜ್ಞಾನದಿಂದವೇ ಅಪರೋಕ್ಷವಾದಂತ ಜಗತ್ತಿನ ಸತ್ಯತ್ವ ಭ್ರಾಂತಿ ನಿವೃತ್ತಿ ಆಗ್ತದೆ ಅನ್ನೋಂಥ ವಿಚಾರ ಹೇಳುವ ಮೂಲಕ ಈ ಬಾಧಗಳಲ್ಲಿ 3 ಪ್ರಕಾರ ವಿಚಾರ ಚಂದ್ರೋದಯದಲ್ಲಿ ಆಲ್ರೆಡಿ ಸ್ಟಡಿ ಮಾಡಿರಿ. ಒಂದು ಶಾಸ್ತ್ರೀಯ ಬಾಧ, ಇನ್ನ ಒಂದು ಯುಕ್ತಿಕ ಬಾಧ, ಇನ್ನ ಒಂದು ಅಪರೋಕ್ಷ ಬಾಧ. ಈ ಬಾಧಗಳಲ್ಲಿ ಬಾಧ ಅಂದ್ರೆ ಏನು ಅಂತಂದ್ರೆ ಮಿಥ್ಯ ಅಂತ ನಿಶ್ಚಯ ಮಾಡಿಕೊಳ್ಳುವಿಕೆ. ಇಷ್ಟನ್ನ ತಿಳ್ಕೊಂಡು ಮುಂದೆ ನಾಳೆಗೆ ಮತ್ತೆ ಇದರ ಶಾಸ್ತ್ರೀಯ ಬಾಧ ಅಂದ್ರೆ ಏನು ಅನ್ನೋದು ಮತ್ತೆ ಹೇಳ್ತಾರೆ. ಅದ ಮುಂದಿನ ಪಾಠ ನಾಳೆ ಕೇಳೋಣ. ಇವತ್ತಿನ ಈ ಒಂದು ಚಿಂತನವನ್ನ ಇಲ್ಲಿಗೆ ಮೊಟಕುಗೊಳಿಸಿ, ಯಾಕಂದ್ರೆ ಇದು ಪಾಠ ದೊಡ್ಡ ಪಾಠ ಅದ. ರಿವಿಷನ್ ಎಷ್ಟು ಉಪಯೋಗ ಅದ ನೋಡ್ರಿ ಇದು. ಹೆಂಗ್ ಬಂದದ, ಎಲ್ಲೆಲ್ಲಿ ತನ ತಗೊಂಡು ಬಂದದ ಇದು ನಮಗ ಒಳ್ಳೇದಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ, ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶುದ್ಧ ಬ್ರಹ್ಮನೇ ನಮಃ. ಆಯ್ತು, ಶರಣ ಶರಣ ಅಂತ ಹೇಳಿ ಹೋಗ್ಬಿಡ್ರಿ. ಮತ್ತೆ ನಿರೂಪಣೆ ಮಾಡ್ತೀರಿ, ಎಲ್ಲ ದಣಕೊಂಡ್ಬಿಟ್ರಿ ಕೆಲಸ. ಹೌದ್ರಿ, ಗುರುಗಳು ಏನ್ ಹೇಳಿ ಮಾತಾಡ್ತೀರಪ್ಪ ಶಿವರಾಜಣ್ಣ? ಏನೋ ಬಟನ್ ಒತ್ತೀರಿ, ಹ್ಯಾಂಡ್ ರೈಸ್ ಆಗಿತ್ತು ಅದಕ್ಕೆ. ಶರಣ ಶರಣಾರ್ಥಿ ಅಂದ್ಬಿಟ್ರೆ ಆಯ್ತು, ಎಲ್ಲ ನಿರೂಪಣೆ ಅದ್ರಾಗ ಬಂದೇ ಬಿಡ್ತದೆ. ಪ್ರವಚನ ಮಾಡೋರ್ಕಿಂತ ನಿರೂಪಣೆ ಮಾಡೋರಿಗೆ ಬಹಳ ವಾಜ್ಯ ಅನ್ನಕತ್ತದೆ ಕೆಲಸ. ಸ್ಫೂರ್ತಿಲಿಂತ ಮಾಡ್ತಾನೆ ಇಲ್ಲ, ಸ್ವಯಂ ಸ್ಫೂರ್ತಿಲಿಂತ. ಅದೇ ಯಾರೋ ಒಬ್ರು ಮಾಡ್ಬೇಕಲ್ಲ, ಮಾಡಲ್ಲ. ಅದು ಬಿಟ್ಬಿಟ್ರೆ ಕಡೆ ಏನ್ ನಿರೂಪಣೆ ಮಾಡ್ತಾರೆ, ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ಯದಲ್ಲ. ಆಯ್ತು, ನೆಕ್ಸ್ಟ್ ಯಾರ್ಯಾರು ಹ್ಯಾಂಡ್ ರೈಸ್ ಮಾಡ್ತೀರಿ ಅವ್ರವ್ರು ಮಾತಾಡ್ಕೊತ ಹೋಗ್ಬಿಡೋದು, ನಿರೂಪಣೆನೇ ಬೇಡ. ಯಾವಾಗ ಅಲ್ಲಿ ಪ್ರವಚನ ಮುಗಿದ್ಮೇಲೆ ನಮಗ ಅನಿಸಿದ 4 ವಿಚಾರಗಳನ್ನ ಬರ್ಕೊಂಡು ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿ ಅದೆಲ್ಲ ಚಂದ ಮಾಡಕ ಈಗ ಟೈಮ್ ಭಾಳ ಆಗಿಬಿಟ್ಟದ, 8:30 ಆಗ್ಲಕತ್ತದ. ಆಯ್ತು, ಮುಗಿಸ್ಬಿಡೋದಷ್ಟೇ. ಶರಣ ಶರಣಾರ್ಥಿ ಅಂತ ಹೊಂಟ್ಬಿಡೋದು, ಎಲ್ಲ ಅದ್ರಾಗೆ ಬರ್ತದೆ. ಓಕೆ. ಶಿವಾಯ ನಮ, ಶಿವಾಯ ನಮ.